ಹಲೋ, ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸಾಧನಾ ಸ್ಕೂಲ್ನ ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೋಸ್ಕರ ಬರ್ತಾ ಇದೆ ಸಮಾಜ ವಿಜ್ಞಾನದ ಪಾಠ ಸರಣಿ. ಇವತ್ತಿನ SSLC ಮಕ್ಕಳಿಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಡಿಯೋ ಸರಣಿ. ಇದು ನಿಮ್ಮ ಸಮಾಜ ವಿಜ್ಞಾನದ 4ನೇ ಪಾಠವನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗಿರುವ ಪ್ರತಿರೋಧಗಳು ಮತ್ತು ಮೈಸೂರು ಒಡೆಯರ ಇತಿಹಾಸದ ಸಂಪೂರ್ಣವಾಗಿರ್ತಕ್ಕಂಥ ಭಾಗ, ಜೊತೆಗೆ ಕರ್ನಾಟಕದ ಕ್ರಾಂತಿಕಾರಿ ಹೋರಾಟದ ಚಳುವಳಿಯ ಭಾಗಗಳನ್ನು ಕೂಡ ಇದರಲ್ಲಿ ನಿಮಗೋಸ್ಕರ ಪರಿಚಯಿಸ್ತಾ ಇದ್ದೀನಿ. ಇದುವರೆಗೂ ಕೂಡ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಮುಂದಿನ ಎಲ್ಲ ಪಾಠಗಳ ಸರಣಿಯನ್ನು ಈ ರೀತಿ ಪಡೆಯೋದಕ್ಕೆ ನೀವು ಎಕ್ಸ್ಕ್ಲೂಸಿವ್ ಆಗಿ ಅನೇಕ ತರಗತಿಗಳನ್ನು ಆನಂದಿಸಲಿಕ್ಕೂ ಕೂಡ ಕಾರಣವಾಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಅಧ್ಯಯನದಲ್ಲಿ ಏನಿದೆ ಅಂಥೇಳಿ ನೋಡೋಣ. ಸ್ನೇಹಿತರೆ, ನೆನಪಿರಲಿ, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಇದ್ದಂಥ ಪ್ರತಿರೋಧಗಳು ಮತ್ತು ಮೈಸೂರು ಒಡೆಯರ್, ಇದು ವೆರಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಈ ಪಾಠದಲ್ಲಿ ನೀವು ಬಹಳಷ್ಟು ಕರ್ನಾಟಕದ ಸಂಬಂಧಪಟ್ಟಂಥ ವಿಚಾರಗಳನ್ನು ಬಹಳ ಅದ್ಭುತವಾಗಿ ಕಲಿತೀರಾ. ಈ ಅಧ್ಯಾಯದಲ್ಲಿ ಅನೇಕ ಅಂಶಗಳು ನಿಮಗೆ ಬಹಳ ಮುಖ್ಯವಾದ ಮಾಹಿತಿ ಕೊಡ್ತವೆ. ಅದರಲ್ಲೂ ಕೂಡ ಮೈಸೂರಿನ ಒಡೆಯರ ಇತಿಹಾಸವನ್ನು ಬಹಳ ಚಿಕ್ಕದಾಗಿ ಬಹಳ ಚೊಕ್ಕವಾಗಿ ಕಲಿಯೋದಕ್ಕೊಂದು ಅವಕಾಶ ಇದೆ. ಜೊತೆಗೆ ಆಂಗ್ಲೋ ಮೈಸೂರು ಯುದ್ಧಗಳು, ಅಂದರೆ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಈ ಸಂದರ್ಭದಲ್ಲಿ ಇದ್ದಂತಹ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾಲಘಟ್ಟವನ್ನು ಅಧ್ಯಯನ ಮಾಡ್ತೀರಾ. ಜೊತೆಗೆ ದೋಂಡಿಯ ವಾಘ್ ಮತ್ತು ಅಮರಸುಳ್ಯ ಬಂಡಾಯ ಅಂತ ಕರಿತೀವಿ. ಜೊತೆಗೆ ಹಲಗಲಿ ಬೇಡರ ದಂಗೆ ಕೂಡ ಇದೆ. ಜೊತೆಗೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮತ್ತು ಆ ಕಾಲದ ಪ್ರಮುಖ ಒಡೆಯರ್ಗಳ ಇತಿಹಾಸ ಇದೆ. ಮತ್ತು ಕಿತ್ತೂರಿನ ರಾಣಿ ಚೆನ್ನಮ್ಮ, ಕಿತ್ತೂರಿನ ಬಂಡಾಯದಲ್ಲಿ ಓದ್ತೀರಾ. ಜೊತೆಗೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಜೊತೆಗೆ ಸುರಪುರದ ವೆಂಕಟಪ್ಪ ನಾಯಕನ ಬಗ್ಗೆ ಕೂಡ ತಿಳ್ಕೊಳ್ಳೋದಿದೆ, ಅದು ಸುರಪುರ ಬಂಡಾಯ ಅಂತ ಕರಿತೀವಿ. ಅಮರಸುಳ್ಯ ಬಂಡಾಯ ಇದೆ. ಹಾಗೆಯೇ ಹಲಗಲಿಯ ಬೇಡರ ದಂಗೆ ಕೂಡ ಇದೆ. 1857ರವರೆಗೂ ಕೂಡ ನೀವು ಕಂಪ್ಲೀಟಾಗಿ ಈ ಒಂದು ಇತಿಹಾಸದ ಪಾಠದಲ್ಲಿ ತುಂಬ ಚೆನ್ನಾಗಿ ಕಲಿಯೋರಿದ್ದೀರಿ. ಹಾಗಾಗಿ ನೆನಪಿರಲಿ ಸ್ನೇಹಿತರೆ, 18ನೇ ಶತಮಾನದ ಉತ್ತರಾರ್ಧದಲ್ಲಿ ನೀವು ನೋಡ್ಬೋದು, ಬ್ರಿಟಿಷರು ಅನೇಕ ರೀತಿಯ ಆಡಳಿತದ ಆಧಿಪತ್ಯವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅನೇಕ ಕ್ಷೇತ್ರಗಳನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಬೇಕಾದಂಥ ಸಂದರ್ಭ ಇತ್ತು. ಅದಕ್ಕೋಸ್ಕರವಾಗಿ ಅವ್ರು ಏನು ಮಾಡಿದ್ರು ಅಂತಂದರೆ, ತಮ್ಮ ವ್ಯಾಪಾರ ಕೃಷಿ ಕ್ಷೇತ್ರಗಳ ಜೊತೆಗೂ ಕೂಡ ಜನರ ಮೇಲೂ ಕೂಡ ಅನೇಕ ರೀತಿಯ ಶೋಷಣಾತ್ಮಕವಾದಂಥ ಕಾರ್ಯಗಳನ್ನು ಕೈಗೊಳ್ತಾ ಬಂದರು. ಈ ಶೋಷಣೆಗಳಿಂದಾಗಿನೇ ಅನೇಕ ಭಾಗಗಳಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಒಂದು ರೀತಿಯ ಕೂಗು, ಒಂದು ರೀತಿಯ ದಂಗೆಗಳು ಸ್ಟಾರ್ಟ್ ಆದವು. ಅದನ್ನೇ ನೀವು ಈ ಅಧ್ಯಯನದಲ್ಲಿ ಬ್ರಿಟಿಷ್ ವಿರುದ್ಧದ ದಂಗೆಗಳ ಬಗ್ಗೆ ಕೂಡ ಓದ್ತೀರಾ. ಹಾಗೆ ಓದೋ ಸಂದರ್ಭದಲ್ಲಿ ಮೈಸೂರಿನ ಒಡೆಯರ್ ಬಗ್ಗೆ ಕೂಡ ನೀವು ತಿಳ್ಕೊಳ್ಳೇಬೇಕು. ಯಾಕೆಂದರೆ 1399ರಿಂದ ಭಾರತ ಸ್ವತಂತ್ರ ಆಗುವವರೆಗೂ 1947ವರೆಗೂ ಕೂಡ ಮೈಸೂರಿನ ಆಡಳಿತ ಭಾಳ ಸುದೀರ್ಘವಾದಂಥ ಆಡಳಿತವನ್ನು ಕೂಡ ನೀವು ಇದೆ. ಆದರೆ ಆ ಇತಿಹಾಸವನ್ನು ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕಲಿತೀರಾ. ಮುಂದಿನ ದಿನಗಳಲ್ಲಿ ಇದರ ವಿಸ್ತೃತ ಅಧ್ಯಯನ ಕೂಡ ನಿಮಗೆ ಇರುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟು, ರಾಜಲಾಂಛನದ ಬಗ್ಗೆ ಕೂಡ ತಿಳ್ಕೊಂಡಿರಿ. ನಮ್ಮ ಮೈಸೂರು ಒಡೆಯರ ರಾಜಲಾಂಛನ ಗಂಡಬೇರುಂಡ ಅಂತ ಕೂಡ ಕರಿತೀವಿ. ಮತ್ತು ಈ ರೀತಿಯಾದಂಥ ಒಂದು ಕಾಲ್ಪನಿಕ ಚಿತ್ರವನ್ನು ಕೂಡ ಅವರು ಹೊಂದಿರತಕ್ಕಂಥದ್ದು ನಿಮಗೆ ನೆನಪಿರಲಿ. ಇದೊಂದು ಕಾಲ್ಪನಿಕ ಚಿತ್ರ ಅಂತ ಕೂಡ ಹೌದು. ಹಾಗಾಗಿ ಇಲ್ಲಿ ನಾವು ಮೈಸೂರಿನ ಆಡಳಿತದ ಬಗ್ಗೆ ಓದುವಾಗ ವೆರಿ ಇಂಟ್ರೆಸ್ಟಿಂಗ್, 1399 ಅಂತ ಹೇಳ್ತೀನಿ, 1399 ಆಗ್ತಾನೆ ದಕ್ಷಿಣ ಭಾರತದಲ್ಲಿ ಒಂದು ವೈಭವಯುತವಾದ ಸಾಮ್ರಾಜ್ಯ ಒಂದು ಪತನ ಆಗಿತ್ತು. ಅದನ್ನೇ ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣದೇವರಾಯ ಮಾತ್ರ ನಿಮ್ಮ ತಲೆನಲ್ಲಿ ಉಳ್ಕೊಂಡಿರ್ತಾರೆ. ಆದರೆ ಆ ಸಂಗಮ ವಂಶ, ಸಾಳ್ವ ವಂಶ, ತುಳುವ ವಂಶ, ಅರವೀಡು ವಂಶಗಳು ಕೂಡ ಬಹು ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನೇ ಮಾಡಿದವೆ. ಆದರೆ ದುರಾದೃಷ್ಟವಶಾತ್ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ. ಪತನ ಆಗುವುದಕ್ಕಿಂತ ಮುಂಚೆನೇ ಮತ್ತೊಂದು ಸಾಮ್ರಾಜ್ಯದ ಮೊಳಕೆ ಆಗಿತ್ತು, ಅದೇನೇ ಮೈಸೂರಿನ ಒಡೆಯರು.
ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದುಕೊಂಡೇ ತಮ್ಮ ಸಾಮ್ರಾಜ್ಯವನ್ನು ಇವರು ಸ್ಥಾಪನೆ ಮಾಡಿದರು. ಮುಂದೆ ರಾಜ ಒಡೆಯರ ಕಾಲಕ್ಕೆ ಮೈಸೂರಿನ ಒಡೆಯರು ಸ್ವತಂತ್ರರಾಗ್ತಾರೆ. ಹಾಗೆ ಸ್ವತಂತ್ರವಾಗುವಾಗ ಈ ಹಿಂದೆ ವಿಜಯನಗರ ಅವನತಿಯ ಹಾದಿಯನ್ನು ಹಿಡಿದಿತ್ತು. ಹಾಗಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಮೈಸೂರಿನ ಒಡೆಯರ್ ಆ ಕಾಲದಲ್ಲೇ ಮೈಸೂರಿನ ಸಮೀಪದ ಹದಿನಾಡು ಅನ್ನುವಂಥ ಒಂದು ಚಿಕ್ಕ ಪಾಳೆಪಟ್ಟು, ಅಂದರೆ ಒಂದು ಸಣ್ಣ ಹೋಬಳಿ ಅಂತ ನೆನಪಿಟ್ಕೊಳ್ಳಿ. ಈ ಹದಿನಾಡು ಅಂತಕ್ಕಂಥ ಒಂದು ಚಿಕ್ಕ ಪಾಳೆಪಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಮಾಂಡಲಿಕನಿಗೆ ಅಧೀನನಾಗಿ ಚಾಮರಾಜ ಅಂಥೇಳಿ ಒಬ್ಬ ಅರಸ ಆಳ್ತಾ ಇದ್ದ. ಈ ಚಾಮರಾಜ ಆಳಬೇಕಾದ್ರೆ ದುರಾದೃಷ್ಟವಶಾತ್ ಅವನಿಗೆ ಹೋರಾಟ ಮಾಡೋದಕ್ಕಿಂತ ಮುಂಚೆ ಅವನಿಗೆ ಗಂಡು ಮಕ್ಕಳು ಇರಲಿಲ್ಲ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಕೂಡ. ಇಲ್ಲೊಂದು ಟ್ವಿಸ್ಟೆಡ್ ಪಾಯಿಂಟು. ಬರೀ ಹೆಣ್ಮಕ್ಳೇ ಇದ್ದರು, ರಾಜಕುಮಾರಿ ಒಬ್ಬಳಿದ್ಲು. ಆದರೆ ಗಂಡು ಮಕ್ಕಳು ಇಲ್ಲದೆ ಇರುವಾಗ ಈ ಚಾಮರಾಜ ಹೋರಾಟದಲ್ಲಿ ಸತ್ತೋಗ್ತಾನೆ. ಸತ್ತೋದಾಗ ಅಲ್ಲಿ ಪಕ್ಕದಲ್ಲೇ ಇದ್ದಂತಹ ಮತ್ತೊಬ್ಬ ದಳವಾಯಿ ಕಾರುಗಳ್ಳಿಯ ಮಾರನಾಯಕ, ಈತ ಪದೇ 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 ಬಂದುಬಿಟ್ಟು ಈ ರಾಣಿಗೆ ಆತ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ. ನೀನು ನಿನ್ನ ಮಗಳನ್ನು ನನಗೆ ವಿವಾಹ ಮಾಡಿಕೊಡ್ಬೇಕು. ಯಾಕೆ ವಿವಾಹ ಮಾಡಿಕೊಡ್ಬೇಕು ಅಂದರೆ ಅವನದನ್ನು ಹೇಳ್ತಾನೆ, ಈ ಸಾಮ್ರಾಜ್ಯ ನನಗೆ ಅಧೀನ ಆಗಬೇಕು ಅಂತಂದರೆ ನೀವು ನನಗೆ ಮದುವೆ ಮಾಡಿಕೊಡ್ಬೇಕು ಅಂಥೇಳಿ ಪದೇ ಪದೇ ಆತ ಹಿಂಸೆ ಮಾಡ್ತಾ ಇದ್ದ. ಆದರೆ ರಾಣಿಗೆ, ಚಾಮರಾಜನ ಹೆಂಡತಿ ರಾಣಿಗೆ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ಅವಳೇನು ಮಾಡಿದ್ಲು, ಇದನ್ನು ಪ್ರತಿರೋಧ ಮಾಡೋದಕ್ಕೆ, ತನಗೆ ಸಹಾಯ ಮಾಡೋದಕ್ಕೆ ಯಾರಾದರೂ ಇದ್ದಾರಾ ಅನ್ನುವ ಒಂದು ನಿರೀಕ್ಷೆಯಲ್ಲಿದ್ದು. ಇದೇ ಸಂದರ್ಭದಲ್ಲಿ ಗುಜರಾತ್ನ ದ್ವಾರಕೆಯಿಂದ ಯದುರಾಯ ಮತ್ತು ಅವನ ತಮ್ಮ ಕೃಷ್ಣರಾಯ ಮೈಸೂರಿಗೆ ಬರ್ತಾರೆ. ಹಾಗಾಗಿ ಈ ಯದುರಾಯ ಕೃಷ್ಣರಾಯ ಇಬ್ಬರು ಬಂದುಬಿಟ್ಟು ಈ ಕಾರುಗಳ್ಳಿಯ ಮಾರನಾಯಕನನ್ನು ಕೊಂದುಬಿಟ್ಟು, ಆ ನಂತರ ಇದರಿಂದ ಸಂತೋಷಗೊಂಡಂಥ ಚಾಮರಾಜನ ಹೆಂಡತಿ ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ವಿವಾಹ ಮಾಡ್ತಾಳೆ. ಇಲ್ಲಿಂದ 1399ರಲ್ಲಿ ಅವಳು ಇದೇ ಯದುರಾಯನಿಗೆ ನೀನು ನಮ್ಮ ಒಡೆಯ ಅಂತ ಹೇಳಿದ್ಲು. ಅಲ್ಲಿಂದ ಈ ಸಾಮ್ರಾಜ್ಯಕ್ಕೆ ಒಡೆಯರ್ ಅಂತ ಹೆಸರು ಕೂಡ ಶುರುವಾಯಿತು. ಹೀಗೆ ಯದುರಾಯರಿಂದ ಹಿಡಿದು ಲಾಸ್ಟ್ ಜಯಚಾಮರಾಜ ಒಡೆಯರ್ವರೆಗೂ ಕೂಡ ಸುಮಾರು 25 ಅರಸರು ಈ ಮೈಸೂರಿನ ಆಡಳಿತವನ್ನು ನೋಡ್ಕೊಂಡು ಬರ್ತಾರೆ. ಆದರೆ ಇವರು ಈ ರೀತಿ ಮೈಸೂರಿನ ಒಡೆಯರ್ ಆಡಳಿತ ನೋಡ್ಕೊಂಡು ಬರುವಾಗ ಇವರು ಸ್ವತಂತ್ರರಾಗಿರಲಿಲ್ಲ. ಇವರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದೇ ನಡ್ಕೊಂಡು ಬರ್ತಾ ಇತ್ತು. ಯಾವಾಗ ತುಳು ವಂಶದ ಅವನತಿ ಶುರುವಾಯಿತೋ ಆಗ ರಾಜ ಒಡೆಯರ್ ಅಧಿಕಾರಕ್ಕೆ ಬರ್ತಾರೆ. ಈ ರಾಜ ಒಡೆಯರ್ 1578ರಲ್ಲಿ ಅಧಿಕಾರಕ್ಕೆ ಬಂದಾಗ ಮೈಸೂರನ್ನು ಸಾಕಷ್ಟು ವಿಸ್ತೀರ್ಣಗೊಳ್ಳುವ ರಾಜ್ಯವನ್ನು ಮಾಡಬೇಕು ಅನ್ನುವಂತಹ ಒಂದು ಕನಸಿತ್ತು. ಹಾಗಾಗಿ ಅವರು ಶ್ರೀರಂಗಪಟ್ಟಣವನ್ನು ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ಮೈಸೂರನ್ನು ಸ್ವತಂತ್ರ ನಾಡನ್ನಾಗಿ ಮಾಡ್ತಾರೆ. ಹಾಗಾಗಿ ಸ್ವತಂತ್ರ ಮೈಸೂರಿನ ಒಡೆಯರ್ ಸಾಮ್ರಾಜ್ಯದ ಸ್ಥಾಪಕ ಅಂತ ರಾಜ ಒಡೆಯರಿಗೆ ಕರೀತಾರೆ. ಹಾಗೆ ರಾಜ ಒಡೆಯರ್ ಅಷ್ಟೇ ಅಲ್ಲ, ಶ್ರೀರಂಗಪಟ್ಟಣಕ್ಕಷ್ಟೇ ಸೀಮಿತವಾಗಿದ್ದಂತಹ ಈ ಒಂದು ಒಡೆಯರ್ ಸಾಮ್ರಾಜ್ಯವನ್ನು ಬಹಳ ವಿಸ್ತೃತಗೊಳಿಸ್ತಾ ಹೋಗ್ತಾರೆ. ಸುತ್ತಮುತ್ತಲಿನ ರಾಜರನ್ನು ಗೆಲ್ತಾ ಹೋಗ್ತಾರೆ. ಶ್ರೀರಂಗಪಟ್ಟಣ, ಮೈಸೂರು, ಮೇಲುಕೋಟೆ ಎಲ್ಲ ಕಡೆಯೂ ಕೂಡ ಇವರ ದರ್ಬಾರ್ ನಡೀತಾ ಹೋಗುತ್ತೆ. ಈ ಒಂದು ಸಾಮ್ರಾಜ್ಯದ ವಿಸ್ತರಣೆಯ ನಂತರ ಆಯಾ ಭಾಗದಲ್ಲಿ ಬರತಕ್ಕಂಥ ಎಲ್ಲ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದಂಥ ಕೀರ್ತಿ ಕೂಡ ರಾಜ ಒಡೆಯರಿಗೆ ಸಲ್ಲತ್ತೆ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಅಂದರೆ ರಾಜಮುಡಿ ಅನ್ನುವಂಥ ಒಂದು ಕಿರೀಟವನ್ನು ಮೇಲುಕೋಟೆಯ ಚಲುವನಾರಾಯಣನಿಗೆ ಅರ್ಪಿಸಿರೋದು ಕೂಡ ಇವರಿಗೆ ಇವತ್ತೂ ಕೂಡ ಒಂದು ಸಾಕ್ಷಿಯಾಗಿ ಉಳ್ಕೊಂಡಿದೆ. ಅಂಥ ರಾಜಮುಡಿ ಕಿರೀಟವನ್ನು ಮೇಲುಕೋಟೆಯ ಚಲುವನಾರಾಯಣನಿಗೆ ಕೊಟ್ಟಿರೋದು ಕೂಡ ನಮ್ಗೆ ಸಿಗತ್ತೆ. ಮತ್ತು ವಿಜಯನಗರದ ಕಾಲದಿಂದಲೂ ಆರಂಭಿಸ್ತಾ ಇದ್ದಂಥ ನವರಾತ್ರಿ ಉತ್ಸವವನ್ನು ನಿಂತೋಗಿತ್ತು. ವಿಜಯನಗರದ ಅವನತಿ ಕಾಲಕ್ಕೆ ಅದು ನಿಂತೋಗಿತ್ತು. ಬಟ್ ಈಗ ಅದನ್ನು ಪುನರ್ ಪ್ರಾರಂಭಿಸ್ತಾರೆ. ಹಾಗೆ ಪ್ರಾರಂಭಿಸಿದ ನಂತರನೇ 1610ರಿಂದ ಅದು ನವರಾತ್ರಿಯ ಜೊತೆಗೆ ಒಂದು ದಿನ ಎಕ್ಸ್ಟ್ರಾ ಪೂಜೆ ಕೂಡ ನಡೆಯುತ್ತೆ. ಹಾಗಾಗಿ ನವ ಆದಮೇಲೆ ದಸರಾ ಅಂಥೇಳಿ ಆಚರಣೆ ಮಾಡೋದು ಇವ್ರ ಕಾಲದಿಂದಲೇ ಶುರುವಾಯಿತು. 1610ರಿಂದ ರಾಜ ಒಡೆಯರ್ ಮೈಸೂರು ದಸರಾವನ್ನು ಆರಂಭಿಸಿದರು. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ,
ಬಟ್ ಈ ಚಿತ್ರದಲ್ಲಿ ದೇವಿಯ ಮೂರ್ತಿಯನ್ನು ಆನೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾ ಇರೋದು ಈಗ ನಾವು ನೋಡ್ತಾ ಇರೋದು. ಬಟ್ ಆ ಕಾಲದಲ್ಲಿ ರಾಜರೇ ಆ ಒಂದು ಪಲ್ಲಕ್ಕಿಯ ಮೇಲೆ ಕೂರ್ತಾ ಇದ್ರು. ಬಟ್ ಈಗ ಅದು ಇಲ್ಲ. ಸಮಾನತೆಯ ಕಾನೂನು ಸ್ಟಾರ್ಟ್ ಆದಮೇಲೆ ದೇವರನ್ನ ಕೂರಿಸುವ ಪರಿಕಲ್ಪನೆ ಇಲ್ಲಿ ಶುರುವಾಯಿತು. ಹಾಗಾಗಿ 1610ರಿಂದ ಮೈಸೂರು ದಸರಾ ಅಟ್ ಪ್ರೆಸೆಂಟ್ ಈವರೆಗೂ ಕೂಡ ನಡೀತಾ ಇದೆ. ಆಮೇಲೆ ತುಂಬ ಜನ ಅಧಿಕಾರವನ್ನು ಮಾಡ್ತಾ ಬರ್ತಾರೆ. ಅದರಲ್ಲಿ ನಿಮಗೆ ಕೆಲವರ ಆಡಳಿತವನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಸ್ಗೆ ರೆಡಿ ಆಗಬೇಕಾದ್ರೆ ಅವ್ರನ್ನೆಲ್ಲ ಓದಬೇಕಾಗತ್ತೆ. ಆಗ ಕಂಠೀರವ ನರಸರಾಜ ಒಡೆಯರ್ ಬಗ್ಗೆ ಓದಬೇಕಾಗತ್ತೆ. ಆ ನಂತರ ನಿಮಗೆ ದೊಡ್ಡ ದೇವರಾಜ ಒಡೆಯರ್ ಬಗ್ಗೆ ಓದಬೇಕಾಗತ್ತೆ. ಕಂಠೀರವ ನರಸರಾಜ ಒಡೆಯರ್ ಆದಮೇಲೆ ದೊಡ್ಡ ದೇವರಾಜ ಒಡೆಯರ್ ಆದಮೇಲೆ ಅಧಿಕಾರಕ್ಕೆ ಬಂದವರೇ ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಮೈಸೂರನ್ನು, ಪ್ರಾರಂಭದ ಹಂತದ ಮೈಸೂರನ್ನು ತುಂಬ ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡಿದಂಥ ಕೀರ್ತಿ ಚಿಕ್ಕದೇವರಾಜ ಒಡೆಯರ್ ಅವರಿಗೆ ಸಲ್ಲತ್ತೆ. 1673ಕ್ಕೆ ಅಧಿಕಾರಕ್ಕೆ ಬರ್ತಾರೆ. 1704ರವರೆಗೂ ಕೂಡ ಅದ್ಭುತವಾಗಿ ಮೈಸೂರನ್ನು ಆಳ್ವಿಕೆ ಮಾಡಿದಂಥ ಕೀರ್ತಿ ಇವರಿಗೆ ಸಲ್ಲತ್ತೆ. ಇದೇ ಚಿಕ್ಕದೇವರಾಜ ಒಡೆಯರ್ ಒಬ್ಬ ಒಳ್ಳೆ ಎಮಿನೆಂಟ್ ಪರ್ಸನ್ಸ್, ಅತ್ಯುತ್ತಮವಾದ ಆಡಳಿತಗಾರ, ಸಮರ್ಥ ಯೋಧ ಕೂಡ ಆಗಿದ್ದರು. ಆದರೆ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ, ದಕ್ಷಿಣ ಭಾರತದ ಮೈಸೂರಲ್ಲಿ ಚಿಕ್ಕದೇವರಾಜ ಒಡೆಯರ್ ಅಧಿಕಾರದಲ್ಲಿದ್ದಾಗ ಮಧ್ಯ ಭಾರತದಲ್ಲಿ ಶಿವಾಜಿ ಇದ್ದರು. ನೆನಪಿರಲಿ, ಸಮಕಾಲೀನರು ಇವರೆಲ್ಲ. ಇಲ್ಲಿ ಚಿಕ್ಕದೇವರಾಜ ಒಡೆಯರ್ ಇದ್ದಾಗ ಅಲ್ಲಿ ಶಿವಾಜಿ ಇದ್ದಾರೆ ಮಹಾರಾಷ್ಟ್ರ ಭಾಗದಲ್ಲಿ. ಮೇಲೆ ದೆಹಲಿನಲ್ಲಿ ಔರಂಗಜೇಬ ಇದ್ದಾನೆ. ಈ ಸಮಕಾಲೀನ ಅಸ್ತಿತ್ವದಲ್ಲಿ ಔರಂಗಜೇಬ ಮೈಸೂರು ಒಡೆಯರ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಬೆಳೆಸ್ತಾನೆ. ಆದರೆ ಔರಂಗಜೇಬ್ ಈ ರೀತಿ ಸಂಬಂಧ ಬೆಳೆಸಿದ್ದು ಮೈಸೂರಿನ ಅಭಿವೃದ್ಧಿಗಾಗಿ ಅಂತೂ ಅಲ್ಲ, ಮಧ್ಯದಲ್ಲಿರೋ ಈ ಶಿವಾಜಿಯನ್ನು ಮಟ್ಟ ಹಾಕಬೇಕಾಗಿತ್ತು. ಆ ಕಾರಣಕ್ಕಾಗಿ ಶಿವಾಜಿ ತನಗೆ ಆದಾಯವನ್ನು ಚೌತ್ ಮತ್ತು ಸರ್ದೇಶ್ಮುಖಿ ಮುಖಾಂತರ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಸುತ್ತಲಿನ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ದ. ಹಾಗಾಗಿ ಶಿವಾಜಿಯ ಸೇನೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೇ ಇತ್ತು. ಇದರಿಂದ ಮೈಸೂರಿನವರಿಗೂ ಶಿವಾಜಿಗೂ ಯುದ್ಧಗಳು ನಡೀತಾ ಇತ್ತು. ಹಾಗಾಗಿ ಶಿವಾಜಿ ಸೇನೆಯನ್ನು ಮಧುರೈ, ಇಕ್ಕೇರಿ, ಬಿಜಾಪುರಗಳಲ್ಲೆಲ್ಲ ಹೋರಾಟ ಮಾಡಿ ಹಿಮ್ಮೆಟ್ಟಿಸ್ತಾರೆ. ಮಾಗಡಿ, ಮಧುಗಿರಿ, ಕೊರಟಗೆರೆ ಪ್ರಾಂತ್ಯಗಳನ್ನು ಕೂಡ ವಶಪಡಿಸ್ಕೊಳ್ತಾರೆ. ಕೊನೆಗೆ ಇದೇ ಶಿವಾಜಿಯ ಸಹೋದರ ಏಕೋಜಿ ಬೆಂಗಳೂರಿನಲ್ಲಿ ತಾನು ಅಧಿಕಾರ ಮಾಡ್ತಾ ಇದ್ದ. ಈಗ ಮೊಘಲ್ ಸೇನೆ ದಾಳಿ ಮಾಡಿಬಿಟ್ಟು ಬೆಂಗಳೂರನ್ನು ಏಕೋಜಿಯಿಂದ ಕಿತ್ಕೊಳ್ತಾರೆ. ಆ ಕಿತ್ಕೊಂಡ ಬೆಂಗಳೂರನ್ನು ಈಗ ಚಿಕ್ಕದೇವರಾಜ ಒಡೆಯರವರಿಗೆ ರಾಜ ಔರಂಗಜೇಬ ಹಸ್ತಾಂತರ ಕೂಡ ಮಾಡ್ತಾರೆ ಮುಂದೆ. ಹಾಗಾಗಿ ಮೊಘಲರ ಈ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸ್ಕೊಳ್ತಾರೆ. ಹೀಗೆ ವಶಪಡಿಸಿಕೊಂಡ ನಂತರ ವೆರಿ ಇಂಪಾರ್ಟೆಂಟ್ ನೆನಪಿರಲಿ, ಇವರಿಗೆ ಕರ್ನಾಟಕ ಕವಿ ಚಕ್ರವರ್ತಿ ಅನ್ನುವ ಬಿರುದಿದೆ. ಯಾಕೆಂದರೆ ಬರೀ ದಂಡಯಾತ್ರೆಗಳು, ಹೋರಾಟಗಳಲ್ಲಷ್ಟೇ ಅಲ್ಲ, ಸಾಹಿತ್ಯದಲ್ಲಿ ಕೂಡ ಇವರು ಅದ್ಭುತವಾದ ಪ್ರತಿಭೆಯನ್ನು ಕೂಡ ಹೊಂದಿದ್ರು. ಹಾಗಾಗಿ ಇವರಿಗೆ ಕರ್ನಾಟಕ ಕವಿ ಚಕ್ರವರ್ತಿ ಅನ್ನೋ ಬಿರುದಿದೆ. ಅಪ್ರತಿಮ ವೀರ, ತೆಂಕಣ ರಾಜ ಅಂತ, ಜೊತೆಗೆ ನವಕೋಟಿ ನಾರಾಯಣ ಅಂತ ಬಿರುದಿದೆ. ಕಾರಣ ಇಷ್ಟೇ, ಆ ಕಾಲದ ಸಂದರ್ಭದಲ್ಲೇ ಅತ್ಯುತ್ತಮವಾಗಿರ್ತಕ್ಕಂತಹ ಕಂದಾಯ ನೀತಿಯನ್ನು ಜಾರಿಗೆ ತಂದುಬಿಟ್ಟು ಆ ಕಾಲಕ್ಕೆ 9 ಕೋಟಿಯಷ್ಟು ಆದಾಯವನ್ನು ತನ್ನ ಖಜಾನೆಯಲ್ಲಿ ಇರಿಸ್ಕೊಂಡಿದ್ರಂತೆ. ಹಾಗಾಗಿ ಇವರಿಗೆ ನವಕೋಟಿ ನಾರಾಯಣ ಅನ್ನುವ ಬಿರುದು ಕೂಡ ಇತ್ತು. ಆಡಳಿತದಲ್ಲಿ ನೆರವು ನೀಡಲಿಕ್ಕಾಗಿ ಒಂದು ಸಚಿವ ಸಂಪುಟ ಮಾಡಿಕೊಳ್ತಾರೆ. ಅದನ್ನು ಅಠಾರಾ ಕಚೇರಿ ಅಂತ ಕರೀತಾರೆ. ಅಠಾರಾ ಕಚೇರಿ ಅಂದರೆ ಆಡಳಿತದಲ್ಲಿ 18 ಡಿಪಾರ್ಟ್ಮೆಂಟ್ಸ್ಗಳು, 18 ಡಿಪಾರ್ಟ್ಮೆಂಟ್ಗಳನ್ನು ಮಾಡೋದ್ರ ಮುಖಾಂತರ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿಬಿಟ್ಟು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋದರು. ಮುಂದೆ ಅಂಚೆ ವ್ಯವಸ್ಥೆ ಕೂಡ ಭಾಳ ಅದ್ಭುತವಾಗಿ ಜಾರಿಯಾಗಿದ್ದು ಇವ್ರ ಕಾಲದಲ್ಲೇ, ಅದನ್ನು ಕೂಡ ಮರಿಬೇಡಿ. ಜೊತೆಗೆ ಕಾವೇರಿ ನದಿಗೆ ಇವರು ಆ ಕಾಲದಲ್ಲಿ ಅಣೆಕಟ್ಟನ್ನು ಕಟ್ಟಿ ಚಿಕ್ಕದೇವರಾಜ ನಾಲೆ, ದೊಡ್ಡ ದೇವರಾಜ ನಾಲೆ ಅಂತ 2 ಕಾಲುವೆಗಳನ್ನು ನಿರ್ಮಿಸ್ತಾರೆ. ಅಂದರೆ ಒಂದು ಅಡ್ಡಗಟ್ಟನ್ನು ಕಟ್ಟಿದ್ರು. ದೊಡ್ಡದಾಗೇನು ಅಣೆಕಟ್ಟಲ್ಲ, ಅಡ್ಡಗಟ್ಟೆಯನ್ನು ಕಟ್ತಾರೆ.
ಕಾಲುವೆಗಳನ್ನು ನಿರ್ಮಿಸಿ ಅದರ ಮುಖಾಂತರ ನೀರನ್ನು ಹಾಯಿಸಿ ನೀರಾವರಿ ಸೌಲಭ್ಯಗಳನ್ನು ಮಾಡಿಕೊಟ್ಟು ರೈತರಿಗೆ ನೀರಾವರಿ ಸೌಲಭ್ಯ ಮಾಡೋದ್ರ ಜೊತೆಗೆ ತೆರಿಗೆಯನ್ನು ಕೂಡ ವಸೂಲಿ ಮಾಡಿಕೊಳ್ತಾರೆ. ಅನೇಕ ಕವಿಗಳಿಗೆ ಆಶ್ರಯ ಕೂಡ ಕೊಟ್ಟಿದ್ದರು, ಪಂಡಿತರಿಗೂ ಆಶ್ರಯ ಕೊಟ್ಟಿದ್ದರು. ಹಾಗಾಗಿ ಇವರ ಕಾಲದ ತಿರುಮಲಾರ್ಯ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕವಿಗಳಲ್ಲೊಬ್ಬರು. ಸಂಚಿ ಹೊನ್ನಮ್ಮ, ನಿಮಗೆ ಗೊತ್ತಿರಲಿ, ಹದಿಬದೆಯ ಧರ್ಮ ಅಂತ ಬರೆದಂಥ ಕೃತಿ ಸಂಚಿ ಹೊನ್ನಮ್ಮ ಇವ್ರ ಕಾಲದಲ್ಲೇ ಇದ್ದವರು. ಮೇಲುಕೋಟೆ ಚಲವನಾರಾಯಣನನ್ನು ಹೊಗಳಿ ಸ್ವತಃ ಚಿಕ್ಕದೇವರಾಜ ಒಡೆಯರೇ ಚಿಕ್ಕದೇವರಾಜ ಭಿನ್ನಪಂ ಅನ್ನುವ ಕೃತಿ ಕೂಡ ಬರೆದಿದ್ರು. ಇವೆಲ್ಲವೂ ಕೂಡ ಬಹಳ ಅತ್ಯುತ್ತಮವಾಗಿ ಚಿಕ್ಕದೇವರಾಜ ಒಡೆಯರವರ ಆಡಳಿತದ ಬೃಹತ್ ಸಾಧನೆ ಅಂತಲೇ ಕೂಡ ಕಡಲಾಗತ್ತೆ. ಮುಂದೆ ಚಿಕ್ಕದೇವರಾಜ ಒಡೆಯರ ಮರಣಾನಂತರ ದಕ್ಷಿಣ ಭಾರತದಲ್ಲಿ ಅವರ ಅವನತಿಯ ಹಂತ ಅಂತ ಕರಿತೀವಿ. ಕಾರಣ ಅಂದರೆ ಮೈಸೂರಿನ ಆಡಳಿತದ ಎರಡನೇ ಹಂತ ಶುರುವಾಗಿದ್ದೇ ಇಲ್ಲಿಂದ. 1704 ನಂತರ ಮೈಸೂರಿನ ಎರಡನೇ ಹಂತ ಶುರುವಾಗತ್ತೆ. ಆಗ ಚಿಕ್ಕದೇವರಾಜ ಒಡೆಯರು ಮರಣ ಆಗ್ತಾರೆ. ಆಗ ಕೃಷ್ಣರಾಜ ಒಡೆಯರ ಅಧಿಕಾರಕ್ಕೆ ಬರ್ತಾರೆ. 1ನೇ ಕೃಷ್ಣರಾಜ, 2ನೇ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬರ್ತಾರೆ. 2ನೇ ಕೃಷ್ಣರಾಜ ಒಡೆಯರ್ ಅಸಮರ್ಥರಾಗಿದ್ದಂಥ ಸಂದರ್ಭ, ದಳವಾಯಿಗಳಿಗೆ ಹೆಚ್ಚಿನ ಪ್ರಾಬಲ್ಯ ಬರುತ್ತೆ. ಆಗ ದಳವಾಯಿ ದೇವರಾಜಯ್ಯ, ನಂಜರಾಜಯ್ಯ ಇದ್ರು. ಈ ದಳವಾಯಿಗಳ ಆಡಳಿತದಲ್ಲೇ ಒಬ್ಬ ಸಣ್ಣ ಸೈನಿಕನಾಗಿ ಸೇರಿಕೊಂಡವ್ರೆ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್. ಇದೇ ಹೈದರಾಲಿ ಒಬ್ಬ ಸಣ್ಣ ಸೈನಿಕನಾಗಿ ಸೇರಿಕೊಂಡವನು ಮುಂದೆ ಇಡೀ ಮೈಸೂರನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾರೆ. ಹಾಗಾಗಿ ಇವರಿಬ್ಬರ ಕಾಲ 1761ರಿಂದ 1799 ಮೈಸೂರಿನ ಆಡಳಿತದ ಎರಡನೇ ಹಂತ ಅಂತ ಕರಿತೀವಿ. ಕಾರಣ ಇಲ್ಲಿ ರಾಜರ ದರ್ಬಾರಿಗಿಂತ ಇವ್ರದೇ ಅಧಿಕಾರ ಜಾಸ್ತಿ ಆಗಿತ್ತು. ಬಟ್ ಇವರು ಬ್ರಿಟಿಷರನ್ನ ಏನಾದರೂ ಮಾಡಿ ಮಟ್ಟ ಹಾಕಲೇಬೇಕು ಅನ್ನೋದು ಇವ್ರದ್ದು ಉದ್ದೇಶಗಳೇ ಆಗಿತ್ತು. ಹಾಗಾಗಿ ಮೈಸೂರಿನ ಪ್ರಗತಿಗೂ ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಭಾರತದ ಈ ನಮ್ಮ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಕರಿಬೋದು ನಾವು 18th ಸೆಂಚುರಿಯನ್ನು. ಯಾಕೆ ಹಾಗೆ ಕರಿತೀವಿ? ಸಮಸ್ಯೆಗಳು ಯಾಕಾಯಿತು ನೋಡಿ. ದಕ್ಷಿಣದಲ್ಲಿ ಚಿಕ್ಕದೇವರಾಜ ಒಡೆಯರ್ ಮರಣ ಆಗಿದ್ರು 1704ಕ್ಕೆ. ಸೇಮ್ ಅದಾದ 3 ವರ್ಷಕ್ಕೆ 1707 ಮೊಘಲ್ ಚಕ್ರವರ್ತಿ ಔರಂಗಜೇಬ ಮರಣ ಆಗಿದ್ದ. ಇವರಿಬ್ಬರು ಮರಣ ಆಗೋದಕ್ಕಿಂತ ಮುಂಚೆನೇ ಇಲ್ಲಿ ಶಿವಾಜಿ ಕೂಡ ಮರಣ ಆಗಿದ್ದ. ಅಟ್ ಎ ಟೈಮ್ ಭಾರತದಲ್ಲಿ 5-6 ವರ್ಷಗಳಲ್ಲೇ ಮೇಲೆ ಔರಂಗಜೇಬನ ಮರಣ ಆಗಿತ್ತು, ಮೊಘಲರ ಅವನತಿಯತ್ತ ಹೋಗಿದ್ರು. ಇಲ್ಲಿ ಶಿವಾಜಿ ಮತ್ತು ಅವನ ಮಗ ಸಾಂಬಾಜಿ ಮರಣ ಹೊಂದೋ ಕಾಲ. ಹಾಗಾಗಿ ಮರಾಠರ ಅವನತಿ ಹತ್ತ ಮುಖ ಮಾಡಿದರು. ದಕ್ಷಿಣದಲ್ಲಿ ಚಿಕ್ಕದೇವರಾಜ ಒಡೆಯರ್ ಅವನತಿಯಾಗಿತ್ತು. ಮೈಸೂರು ಒಡೆಯರ್ ಸಂಸ್ಥಾನ ದಕ್ಷ ರಾಜರ ಕೊರತೆಯನ್ನು ಇದು ಕೂಡ ಎದುರಿಸ್ತಾ ಇತ್ತು. ಈ ಸಂದರ್ಭದಲ್ಲೇ ದಕ್ಷಿಣ ಭಾರತದಲ್ಲಿ ಮೊಘಲರ ಹತೋಟಿ ಇಲ್ಲದೇ ಇದ್ದಿದ್ದರಿಂದಾಗಿ ರಾಜಕೀಯ ಮೇಲಿನ ಒಂದು ನಿಯಂತ್ರಣ ತಪ್ಪೋಗಿತ್ತು. ಈ ತಪ್ಪಿದ ಸಂದರ್ಭದಲ್ಲೇ ಚಿಕ್ಕದೇವರಾಜ ಒಡೆಯರ್ ಇಲ್ಲದೇ ಇರುವಂಥ ಈ ಸಾಮ್ರಾಜ್ಯದ ಮೇಲೆ ಉತ್ತರಾಧಿಕಾರತ್ವದ ಸಮಸ್ಯೆ ಶುರುವಾಯಿತು. ಮೈಸೂರಿನಲ್ಲಿ ರಾಜಕೀಯ ಬೆಳವಣಿಗೆಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ನಡೀತಾ ಇತ್ತು. ಸೇಮ್ ಟು ಸೇಮ್ ಅದೇ ಕಾರಣಕ್ಕೆ ನೀವು ಪಕ್ಕದ ಹಿಂದಿನ ಪಾಠದಲ್ಲಿ ಕೂಡ ಓದಿದ್ದೀರಿ, ಕಾರ್ನಾಟಿಕ್ ಪ್ರದೇಶಗಳಲ್ಲೂ ಕೂಡ ಸಮಸ್ಯೆ ಶುರುವಾಗಿತ್ತು. ಅಸಫ್ಜಾನಿಂದ ಸ್ಥಾಪನೆಯಾದ ಕಾರ್ನಾಟಿಕ್ ಪ್ರಾಂತ್ಯಗಳ ಪ್ರದೇಶದಲ್ಲೂ ಕೂಡ ಅನ್ವರುದ್ದೀನ್ನ ಆಡಳಿತ ಮತ್ತು ಇತರೆ ಒಂದು ಅಲಿಗಳ ಆಡಳಿತದಲ್ಲೂ ಕೂಡ ಪ್ರಾಬ್ಲಮ್ ಫೇಸ್ ಆಗಿತ್ತು. ಬಟ್ ಈಗ ಅವುಗಳನ್ನು ಒಂದು ಕಡೆ ಬಗೆಹರಿಸೋದಕ್ಕೆ ಕರ್ನಾಟಕ ಯುದ್ಧಗಳಾಗಿತ್ತು. ಬಟ್ ಇಲ್ಲಿ ಈಗ ಹೈದರಾಲಿ ನಿಧಾನವಾಗಿ ತನ್ನ ಒಂದು ಪ್ರಾಬಲ್ಯವನ್ನು ಗಳಿಸ್ಕೊಂಡು ಬರ್ತಾ ಇದ್ದ. ದೇವರಾಜಯ್ಯ ಮತ್ತು ನಂಜರಾಜಯ್ಯ ಒಂದು ದಕ್ಷ ಆಡಳಿತವನ್ನು ದಳವಾಯಿಗಳಾಗಿ ಕೊಡೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಈಗ ಹೈದರಾಲಿ ಬಹು ಬೇಗನೆ ಶಸ್ತ್ರಗಳ ಉಪಯೋಗ ಮತ್ತು ಅವುಗಳನ್ನು ಪ್ರಯೋಗಗಳನ್ನು ಮಾಡಿಬಿಟ್ಟು ತುಂಬ ಅದ್ಭುತವಾದಂತಹ ಲಾಭವನ್ನು ತಂದುಕೊಟ್ಟ. ಪಕ್ಕದ ದೇವನಹಳ್ಳಿಯ ಮೇಲೆ ದಾಳಿಯನ್ನು ಮಾಡಿ ಅಪಾರವಾಗಿರ್ತಕ್ಕಂಥ ಯಶಸ್ಸನ್ನು ಮೈಸೂರಿಗೆ ತಂದುಕೊಟ್ಟ. ಈ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ತಾನು ಪ್ರಸಿದ್ಧಿಯಾಗಿ ಅಧಿಕಾರದಲ್ಲಿದ್ದಂತಹ 2ನೇ ಕೃಷ್ಣರಾಜ ಒಡೆಯರ್ ಅವರನ್ನು ಗೃಹ ಬಂಧನದಲ್ಲಿಟ್ಟು ನಂಜರಾಜಯ್ಯನನ್ನು ಕೂಡಿ ಹಾಕಿ ದಳವಾಯಿಯನ್ನು ಈಗ ತಾನೇ ಒಂದು ಮುಖ್ಯ ಸೇನಾಧಿಕಾರಿಯಾಗಿ ಸೈನ್ಯದ ಬೆಂಬಲವನ್ನು ತಗೊಂಡು ತಾನೇ ಆಡಳಿತವನ್ನು ಮಾಡ್ದ.
ಮೈಸೂರಿನ ರಾಜ ಯಾರು ಅಂದರೆ ಎರಡನೇ ಕೃಷ್ಣರಾಜ. ಆದರೆ ಅಧಿಕಾರ ಪೂರ್ತಿ ಹೈದರಾಲಿ ಒಬ್ಬ ದಳವಾಯಿಯನ್ನು ಮೂಲೆಗಾಕಿ ಮುಖ್ಯ ಸೇನಾಧಿಕಾರಿಯಾಗಿ ಇದ್ಕೊಂಡೇ ಇಡೀ ಮೈಸೂರನ್ನು ಆಡಳಿತಕ್ಕೆ ತಂದ. ಆ ಕಡೆ ಬ್ರಿಟಿಷರು, ಫ್ರೆಂಚರು, ಮರಾಠರು, ಹೈದರಾಬಾದ್ ನಿಜಾಮ, ಆರ್ಕಾಟ್ನ ನವಾಬರು ಇವರೆಲ್ಲರ ಅಸ್ತಿತ್ವಗಳಲ್ಲೂ ಕೂಡ ತಮ್ಮದೇ ಸಮಸ್ಯೆಗಳನ್ನು ಎದುರಿಸಿ ಅವರು ತಮ್ಮ ತಮ್ಮ ಪ್ರಾಬಲ್ಯದಲ್ಲಿ ನಿಂತಾಗ ಇಂಥ ಒಂದು ಸಂಕ್ರಮಣ ಕಾಲದಲ್ಲೇ ಹೈದರಾಲಿ ಕೂಡ ತಾನು ಬಲಗೊಂಡು ಮೈಸೂರಿನ ಆಡಳಿತವನ್ನು ತಗೊಂಡ. ಆದರೆ ಬ್ರಿಟಿಷರಿಗೀಗ ಆ ಕಡೆ ಕರ್ನಾಟಕ ಪ್ರಾಂತ್ಯಗಳ ಮೇಲಿನ ಗೆಲುವಾಗಿತ್ತು, ಪ್ಲಾಸಿ ಬಕ್ಸರ್ನಂಥ ಯುದ್ಧಗಳಲ್ಲಿ ಗೆಲುವಾಗಿತ್ತು. ಈಗ ಅವರ ಕಣ್ಣಿದ್ದಿದ್ದು ಮೈಸೂರು ಒಡೆಯರ್ ಸಂಸ್ಥಾನವನ್ನು ಗೆಲ್ಲಬೇಕು ಅಂತ. ಹಾಗೆ ಗೆಲ್ಲೋದಕ್ಕಾಗಿಯೇ ಹೈದರಾಲಿ, ಪ್ರಬಲನಾದ ಹೈದರಾಲಿ ಅವ್ರಿಗೆ ಅಡ್ಡ ಆಗಿದ್ದ. ಈ ಹೈದರಾಲಿಯನ್ನು ಏನಾದರೂ ಮಾಡಿ ಮಣ್ಣು ಮುಕ್ಕಿಸಿದ್ರೆ ದಕ್ಷಿಣ ಭಾರತದಲ್ಲಿ ನಮಗೆ ಕಂಪ್ಲೀಟ್ ಸಾಮ್ರಾಜ್ಯ ನಮ್ಮದೇ ಸಿಗತ್ತೆ ಅಂತ. ಯಾಕೆಂದರೆ ಕರ್ನಾಟಕ ಭಾಗಗಳನ್ನು ಗೆದ್ದು ಇವತ್ತಿನ ತಮಿಳುನಾಡು ಭಾಗ, ಕೇರಳ ಭಾಗ ಸಿಕ್ಕಿತ್ತು. ಇನ್ನು ಕರ್ನಾಟಕ ಭಾಗ ಸಿಕ್ತು ಅಂತಂದರೆ ಆ ಕಡೆ ಹೈದರಾಬಾದ್, ಆಂಧ್ರ ಭಾಗ ಸಿಕ್ಕಿದೆ. ಈ ಕಡೆ ಮೊಘಲರನ್ನು ಗೆದ್ದುಬಿಟ್ರೆ ಮಹಾರಾಷ್ಟ್ರ ಭಾಗಕ್ಕೆ ಸಿಗತ್ತೆ. ಆದರೆ ಈ ಮರಾಠರು ಮತ್ತು ಮೈಸೂರನ್ನು ಗೆಲ್ಲಬೇಕು ಅಂದರೆ ಇಲ್ಲಿ ಯುದ್ಧಗಳನ್ನು ಮಾಡಬೇಕಾಗಿತ್ತು. ಕಾರಣ ಇಲ್ಲಿ ಹೈದರಾಲಿ ಇದ್ದ, ಅಲ್ಲಿ ಪೇಶ್ವೆಗಳಿದ್ರು. ಈಗ ತುಂಬ ಸ್ಟ್ರಾಂಗೆಸ್ಟ್ ರಾಜರುಗಳಿಲ್ಲ. ಮರಾಠರಲ್ಲಿ ಪೇಶ್ವೆಗಳು ಪ್ರಬಲರಾಗಿದ್ದಾರೆ, ಕರ್ನಾಟಕದಲ್ಲಿ ಇಲ್ಲಿ ಹೈದರಾಲಿ ಪ್ರಬಲನಾಗಿದ್ದಾನೆ. ಸೊ ಇವ್ರನ್ನ ಎದುರಿಸಬೇಕಾಗಿತ್ತು. ಹಾಗಾಗಿ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತು. 4 ಆಂಗ್ಲೋ ಮೈಸೂರು ಯುದ್ಧಗಳು ಕೂಡ ನಡೀತು. ಆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1767ರಿಂದ 69 ಆ 2 ವರ್ಷದಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೀತು. ನಡೆಯೋದಕ್ಕೆ ಕಾರಣ ಏನು? ಸುಮ್ಮನೆ ನಡೆಯಲ್ಲ. ಹೈದರಾಲಿ ತನ್ನ ಪ್ರಾಬಲ್ಯವನ್ನು ಸಹಿಸದೇ ಇದ್ದಂಥ ಬ್ರಿಟಿಷರು ಹೈದರಾಬಾದ್ನ ನಿಜಾಮ ಮತ್ತು ಮರಾಠರಲ್ಲಿ ಹೈದರಾಲಿ ಬಗ್ಗೆ ಒಂದಿಷ್ಟು ವಿಷ ಬೀಜವನ್ನು ಬಿತ್ತಿದ್ರು. ಹೈದರಾಲಿ ಹೀಗೆ ಡೆವಲಪ್ ಆದರೆ ನಿನ್ನ ಹೈದರಾಬಾದ್ ಉಳಿಯಲ್ಲ, ಹೀಗೆ ಡೆವಲಪ್ ಆದರೆ ಮರಾಠ ಸಾಮ್ರಾಜ್ಯ ನಿಮ್ಮದು ಉಳಿಯಲ್ಲ. ಹಾಗಾಗಿ ಈ ಎರಡನ್ನು ನೀವು ಒಟ್ಟುಗೂಡಿದರೆ ಹೈದರಾಲಿಯನ್ನು ಮಟ್ಟ ಹಾಕಬೇಕು ಅಂಥೇಳಿ ಅವರ ವಿರುದ್ಧ, ಹೈದರಾಲಿ ವಿರುದ್ಧ ಇವರಿಬ್ಬರನ್ನ ಪ್ರತಿಬಿಂಬಿಸಿದರು. ಯಾವಾಗ ನಿಜಾಮನಿಗೆ ಅದು ಸರಿ ಅನ್ನಿಸ್ತು, ಮರಾಠರಿಗೆ ಅದು ಸರಿ ಅನ್ನಿಸ್ತೋ, ಈಗ ಅವರು ಬ್ರಿಟಿಷರ ಪರವಾಗಿ ಹೋರಾಟ ಮಾಡೋದಕ್ಕೆ ರೆಡಿಯಾದರು. ಬಟ್ ಬ್ರಿಟಿಷರದ್ದು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಹೈದರಾಲಿಯನ್ನು ತೆಗಿಲೇಬೇಕಾಗಿತ್ತು. ಅದಕ್ಕೋಸ್ಕರ ಇವರೇನು ಮಾಡಿದ್ರು, ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸುವಂಥ ಹೈದರಾಲಿ ಮೇಲೆ ಮರಾಠರಲ್ಲಿ ದಾಳಿಯನ್ನು ಮಾಡಿಸಿದ್ರು. ಮಾಧವರಾವ್ ಪೇಶ್ವೆ ಇದ್ದ, ದಾಳಿ ಮಾಡ್ದ. ಈ ಕಡೆ ಹೈದರಾಬಾದ್ ನಿಜಾಮನನ್ನು ಕೂಡ ತನ್ನೆಡೆಗೆ ಇವನು ಸೆಳ್ಕೊಂಡು ಬಿಡ್ತಾನೆ ಅಂಥೇಳಿ ಹೈದರಾಲಿ ಸೆಳ್ಕೊಂಡ್ರೆ ನಮಗೆ ಇವನು ಕಷ್ಟ ಆಗ್ತಾನೆ ಅಂತೇಳಿ ಬ್ರಿಟಿಷರು ಅವನನ್ನು ತಮ್ಮ ಕಡೆಗೆ ತೆಗೆದುಕೊಂಡು ಈಗ ಮರಾಠರು, ಹೈದರಾಬಾದ್ ನಿಜಾಮ ಮತ್ತು ಬ್ರಿಟಿಷರು ಒಟ್ಟಾಗಿ ಸೇರಿ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಅರಸನಾಗಿದ್ದಂಥ 2ನೇ ಕೃಷ್ಣರಾಜ ಒಡೆಯರ್ ಗೃಹ ಬಂಧನದಲ್ಲಿರಿಸಿ ಅಧಿಕಾರ ಕೈಗೆತ್ತಿಕೊಂಡಿದ್ದಂಥ ಹೈದರಾಲಿ ಈಗ ತಮ್ಮ ಬ್ರಿಟಿಷರ ವಿರುದ್ಧ ಈ ರೀತಿಯಾಗಿರ್ತಕ್ಕಂಥ ಹೋರಾಟಗಳಿಗೆ ಮುಂದಾಗ್ತಾನೆ. ಇದರಿಂದ ಯುದ್ಧ ಪ್ರಾರಂಭ ಆಯಿತು. ಆರಂಭದಲ್ಲಿ ಹೈದರಾಲಿ ಅತ್ಯಂತ ಪ್ರಬಲನಾದ ಹೋರಾಟಗಾರ. ತಿರುಚನಾಪಳ್ಳಿ, ತಿರುವಣ್ಣಮಲೈ, ಅಂಬೂರು ಅನೇಕ ಸ್ಥಳಗಳಲ್ಲಿ ಕದನಗಳು ನಡೀತು. ಹೈದರಾಲಿಗೆ ಈ ಪ್ರದೇಶಗಳಲ್ಲಿ ಯುದ್ಧ ಮಾಡಿದ ಅನುಭವ ತುಂಬಾ ಇತ್ತು. ಹಾಗಾಗಿ ಮಿಂಚಿನ ಸೈನಿಕ ಕಾರ್ಯಾಚರಣೆಗಳನ್ನು ಕೈಗೊಂಡು ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ಗೆದ್ದುಕೊಂಡ್ರೂ ಕೂಡ ಮೊದಲ ಹಂತದಲ್ಲಿ ಹೈದರಾಲಿ ಪ್ರಾಬಲ್ಯ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು. ಈಗ ಹೈದರಾಲಿಗೆ ಸ್ವಲ್ಪ ತಾತ್ಕಾಲಿಕ ಹಿನ್ನಡೆ. ಕಾರಣ ಇಷ್ಟೇ, ಉತ್ತರದಿಂದ ಮರಾಠರು ದಾಳಿ ಮಾಡ್ತಾ ಇದ್ದಾರೆ, ಪೂರ್ವದಿಂದ ನಿಜಾಮ ದಾಳಿ ಮಾಡ್ತಾ ಇದ್ದಾನೆ, ದಕ್ಷಿಣದಿಂದ ಬ್ರಿಟಿಷರು ದಾಳಿ ಮಾಡ್ತಾ ಇದ್ದಾನೆ. ಈಗ ಹೈದರಾಲಿಗೆ ಯಾವ ಕಡೆ ಯುದ್ಧ ಮಾಡಬೇಕು ಅನ್ನೋದೇ ತುಂಬ ಟ್ರ್ಯಾಂಗ್ಯುಲರ್ ಸಮಸ್ಯೆ ಅವನಿಗೆ. ಈ ಸಮಸ್ಯೆಯಿಂದ ಅವನಿಗೆ ಸ್ವಲ್ಪ ಹಿನ್ನಡೆ ಆಯಿತು. ಈಗ ಮುಂಬೈ ಬ್ರಿಟಿಷ್ ಸೈನ್ಯವು ಕೂಡ ಈ ಒಂದು ಯುದ್ಧಕ್ಕೆ ಭಾಗವಹಿಸುತ್ತೆ. ಆಟೋಮ್ಯಾಟಿಕಲಿ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಾಯಿತು. ಸೈನಿಕ ರಂಗದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಾಗೋಯ್ತು. ಯಾಕೆಂದರೆ ಮರಾಠರು ಸಪೋರ್ಟ್ ಮಾಡಿದ್ದಾರೆ ಬ್ರಿಟಿಷರಿಗೆ, ನಿಜಾಮ ಸಪೋರ್ಟ್ ಮಾಡಿದ್ದಾನೆ, ಸ್ಥಳೀಯ ಅರಸರುಗಳು ಸಪೋರ್ಟ್ ಮಾಡಿದ್ದಾರೆ. ಇವರೆಲ್ಲರನ್ನ ಒಟ್ಟುಗೂಡಿಸಿಕೊಂಡ ಬ್ರಿಟಿಷರು ಯುದ್ಧಕ್ಕೆ ಬಂದಿದ್ದರಿಂದಾಗಿ ಅನಿವಾರ್ಯವಾಗಿ ಹೈದರಾಲಿ
ಈ ಒಂದು ಸಂದರ್ಭದಲ್ಲಿ ಸೋಲ್ಬೇಕಾದ ಸಂದರ್ಭ ಬಂತು. 1769 ವೇಳೆಗೆ ಆತನ ಸೈನ್ಯ ಮದ್ರಾಸನ್ನು ಪ್ರವೇಶಿಸಿ ವಶಪಡಿಸಿಕೊಂಡಿದ್ರೂ ಕೂಡ ಅನಿವಾರ್ಯವಾಗಿ ಬ್ರಿಟಿಷರೊಂದಿಗೆ ಹೈದರ್ ಅಲಿಯೊಂದಿಗೆ ಬ್ರಿಟಿಷರು ತಮ್ಮ ಚರ್ಚೆ ಮತ್ತು ಸಂಧಾನಗಳಲ್ಲಿ ಬಂದರು. ಕಾರಣ ಇಬ್ಬರಿಗೂ ಅನಿವಾರ್ಯ ಆಗಿತ್ತಿದು. ಹಾಗಾಗಿ ಇದರಲ್ಲಿ ಯಾರೋ ಗೆದ್ದರು ಯಾರೋ ಸೋತರು ಅನ್ನೋ ಪ್ರಶ್ನೆನೇ ಇಲ್ಲ. ಇಬ್ಬರದು ಸಮಬಲದ ಹೋರಾಟ ಇತ್ತು. ಒಂದಿಷ್ಟು ಪ್ರಾಂತ್ಯಗಳನ್ನು ಬ್ರಿಟಿಷರು ಕಳ್ಕೊಂಡಿದ್ರು, ಒಂದಿಷ್ಟು ಪ್ರಾಂತ್ಯಗಳನ್ನು ಹೈದರ್ ಅಲಿ ಕಳ್ಕೊಂಡಿದ್ದ. ಆರ್ಥಿಕ ಹಿನ್ನಡೆ ನೋಡೋದಾದರೆ ಇಲ್ಲಿ ಹೈದರ್ ಅಲಿಗೆ ಮರಾಠರಿಗೆ ದುಡ್ಡನ್ನು ಕೊಟ್ಟಿದ್ದರಿಂದಾಗಿ ಹೈದರ್ ಅಲಿಗೂ ಕಷ್ಟ ಇತ್ತು. ಮದ್ರಾಸನ್ನು ಹೈದರ್ ಅಲಿ ಗೆದ್ಕೊಂಡಿದ್ದರಿಂದ ಬ್ರಿಟಿಷರಿಗೂ ಆದಾಯದಲ್ಲಿ ಕೊರತೆ ಆಗಿತ್ತು. ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನು ನೋಡಿದಂಥ ಬ್ರಿಟಿಷರು ಈಗ ಒಪ್ಪಂದಕ್ಕೆ ಮುಂದಾದರು. ಅದನ್ನು ಮದ್ರಾಸಲ್ಲಿ ಸೈನ್ ಮಾಡ್ತಾರೆ. ಮದ್ರಾಸನ್ನು ಗೆದ್ದುಕೊಂಡಂಥ ಹೈದರ್ ಅಲಿ ಪುನಃ ಅವರಿಗೆ ವಾಪಸ್ ಕೊಡ್ತಾನೆ. ಕೊಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಂಡೀಷನ್ಸ್ ಕೂಡ ಹಾಕ್ತಾನೆ. ಏನು? ಈಗ ಬ್ರಿಟಿಷರು ಹೈದರ್ ಅಲಿಗೆ ಸಪೋರ್ಟ್ ಮಾಡಬೇಕು. ಹೇಗೆ? ಮುಂದೊಮ್ಮೆ ಹೈದರ್ ಅಲಿಯ ಸಾಮ್ರಾಜ್ಯದ ಮೇಲೆ ಮತ್ತೊಬ್ಬ ಯಾರಾದರೂ ಶತ್ರು ದಾಳಿ ಮಾಡಿದ್ರೆ ನೀವು ನನಗೆ ಸಹಾಯ ಮಾಡಬೇಕು ಅಂತ. ಅದಕ್ಕೆ ಒಪ್ಪಿ ಮದ್ರಾಸ್ ಒಪ್ಪಂದ ಆಗತ್ತೆ. 1769ಕ್ಕೆ ಅಲ್ಲಿಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡು ಕೆಲ ವರ್ಷಗಳ ನಂತರವೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ವೇದಿಕೆ ಸಜ್ಜಾಯಿತು. 1780ರಿಂದ 84 ಆ ಮಧ್ಯದ 1782ರಲ್ಲಿ ಹೈದರ್ ಅಲಿ ಸತ್ತೋಗ್ತಾನೆ. ಈಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರೂ ನಾಯಕತ್ವ ವಹಿಸ್ಕೊಳ್ಳುವಂಥ ಕಾಲ ಆಗಿತ್ತಿದು. ಕಾರಣ ಇಷ್ಟೇ, ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿಬಿಟ್ರು. ಕಾರಣ ಇಷ್ಟೇ, ಮರಾಠರು ದಾಳಿ ಮಾಡಿದರು, ಮದ್ರಾಸ್ ಒಪ್ಪಂದದಲ್ಲಿ ಸಹಿ ಆಗಿತ್ತು. ನಮ್ಮ ಮೇಲೆ ಯಾರಾದರೂ ಶತ್ರು ಯುದ್ಧಕ್ಕೆ ಬಂದರೆ ಬ್ರಿಟಿಷರು ನೀವು ನಮ್ಮ ಸೇನೆಯನ್ನು ಏನು ಮಾಡಬೇಕು? ಕಳಿಸ್ಕೊಡ್ಬೇಕು ಅಂತ. ಬಟ್ ಈಗ ಮಾಧವರಾವ್ ಮರಾಠರ ಸೇನೆಯ ನಾಯಕತ್ವ ವಹಿಸ್ಕೊಂಡು ಬೆಳಗಾಂ ಕಡೆಯಿಂದ ದಾಳಿ ಮಾಡಿದ್ದಾನೆ, ಶ್ರೀರಂಗಪಟ್ಟಣದ ಕಡೆ ಬರ್ತಾ ಇದ್ದಾನೆ. ಹೈದರ್ ಅಲಿ ಬ್ರಿಟಿಷರನ್ನ ಕೇಳ್ತಾನೆ, ನೀವೀಗ ನಮಗೆ ಸಹಾಯ ಮಾಡಬೇಕು ಅಂತೇಳಿ. ಆದರೆ ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಟೀಕೆ ಮಾಡಿದ್ರು. ನಾವು ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀವಿ, ನಿನಗೆ ನಾವು ಸಹಾಯ ಮಾಡೋಕ್ಕಾಗಲ್ಲ ಅಂದರು. ಅಚಾನಕ್ ಹೈದರ್ ಅಲಿ ಬ್ರಿಟಿಷರ ವಿರೋಧಿಗಳಾಗಿದ್ದ ಫ್ರೆಂಚರನ್ನ ತನ್ನೊಳಗೆ ಸೇರಿಸ್ಕೊಳ್ಳೋದಕ್ಕೆ ಮುಂದಾದ. ಮಾಹೆ ಫ್ರೆಂಚರ ವಸಾಹತುವಾಗಿತ್ತು. ಹೈದರ್ ಅಲಿ ಅದನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಈಗ ಅದರ ಮೇಲೂ ಕೂಡ ತನ್ನ ಅಸ್ತಿತ್ವವನ್ನು ಗಳಿಸೋದಕ್ಕೆ ಟ್ರೈ ಮಾಡ್ದ. ಈಗ ಬ್ರಿಟಿಷರು ಮಾಹೆಯನ್ನು ಫ್ರೆಂಚರಿಂದ ಕಿತ್ಕೊಂಡ್ರು. ಈ ಎರಡು ಕಾರಣಗಳೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಯಿತು. ಗೊತ್ತಾಯಿತು ಅಂತಂದರೆ ಶಾರ್ಟ್ಕಟ್ಟಲ್ಲಿ ಹೇಳ್ತೀನಿ. ಒಂದು ಮರಾಠರ ದಾಳಿ, ಇನ್ನೊಂದು ಫ್ರೆಂಚರ ಮಾಹೆಯನ್ನು ಬ್ರಿಟಿಷರು ಕಿತ್ಕೊಂಡ್ರು. ಹಾಗಾಗಿ ಈ ಎರಡು ಕಾರಣಗಳಿಗಾಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸ್ಟಾರ್ಟ್ ಆಯಿತು. ಯುದ್ಧದ ಆರಂಭದಲ್ಲಿ ಹೈದರ್ ಅಲಿ ತುಂಬ ಮುನ್ನಡೆಯನ್ನು ಸಾಧಿಸ್ತಾ ಮರಾಠರಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ವಾಪಸ್ ಕಳಿಸಿ ಬ್ರಿಟಿಷರ ಬಣವನ್ನು ಸೇರದೇ ಇರೋ ಹಾಗೆ ನೋಡಿಕೊಂಡ. ಈಗ ಕರ್ನಾಟಕ ಪ್ರಾಂತ್ಯದ ಮೇಲೆಯೂ ಕೂಡ ಅನೇಕ ದಾಳಿಗಳನ್ನು ಮಾಡಿ ಒಂದು ರೀತಿಯ ಯಶಸ್ಸನ್ನು ಕೂಡ ಸಾಧಿಸಿದ. ಕರ್ನಾಟಕ ಪ್ರಾಂತ್ಯದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡು ಅಲ್ಲಿನ ಆದಾಯವನ್ನು ತನ್ನಗೆ ತೆಗೆದುಕೊಂಡ. ಅದಷ್ಟೇ ಅಲ್ಲ, ಕಾಂಚೀಪುರಂವರೆಗೂ ಕೂಡ ಕರ್ನಾಟಕ ಪ್ರಾಂತ್ಯಗಳು ಇವನ ಅಧೀನಕ್ಕೆ ಬಂತು. ಕೋರಮಂಡಲದ ತೀರದವರೆಗೂ ಸೈನ್ಯವನ್ನು ಮುನ್ನುಗ್ಗಿಸ್ತಾನೆ. ಮದ್ರಾಸ್ನಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಗಳಿಗೆ ಹೈದರ್ ಅಲಿಯ ಈ ಒಂದು ವೀರಾವೇಶದ ಹೋರಾಟ ನೋಡಿಬಿಟ್ಟು ಒಂದು ರೀತಿ ಹಿನ್ನಡೆ ಮತ್ತು ಭಯ ಉಂಟಾಯಿತು. ಆದರೆ ಹೈದರ್ ಅಲಿ ಆರ್ಕಟ್ಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲೇ ಬ್ರಿಟಿಷರ ದಕ್ಷ ಸೇನಾಧಿಕಾರಿ ಸರ್ ಐರ್ಕುಟ್ ರೆಡಿಯಾಗಿದ್ದ. ಈಗ ಹಾಗಾಗಿ ಸರ್ ಐರ್ಕುಟ್ ನೇತೃತ್ವದಲ್ಲಿ ಬ್ರಿಟಿಷರ ಸೇನೆ ಸಜ್ಜುಗೊಳ್ತು. ಬಹಳಷ್ಟು ಯುದ್ಧಗಳಲ್ಲಿ ಸಕ್ಸಸ್ ಕಂಡಿದ್ದಂಥ ಐರ್ಕುಟ್ ಈ ಹಿಂದೆನೂ ಕೂಡ ವೆಲ್ಲೂರು ಮತ್ತು ವಾಂಡಿವಾಶ್ ಕದನಗಳಲ್ಲೂ ಕೂಡ ಹೈದರ್ ಅಲಿಗೆ ಆತ ಹಿಂದೆ ಪೆಟ್ಟು ಕೂಡ ಕೊಟ್ಟಿದ್ದ. ಮೂರನೇ ಕರ್ನಾಟಕನ ಸಂದರ್ಭ. ಹೈದರ್ನ ಸೈನ್ಯ ಸರ್ ಐರ್ಕುಟ್ನ ಪಾಂಡಿಚೇರಿವರೆಗೂ ಕೂಡ ಬೆಂಬಲಿಸಿಕೊಂಡು ಅವನನ್ನು ಹಿಂಬಾಲಿಸಿ ಯುದ್ಧಕ್ಕೆ ಹೋದರು. ಫ್ರೆಂಚರು ಹೈದರ್ನಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲಿಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಫ್ರೆಂಚರು ಕೂಡ ಕೈ ಕೊಟ್ಬಿಟ್ರು. ಇದರಿಂದ ಯುದ್ಧದ ಗತಿ ಬದಲಾಗೋಯ್ತು. ಹೈದರ್ ಬ್ರಿಟಿಷರ ಹತೋಟಿಯಲ್ಲಿದ್ದಂಥ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ಅಪಾರವಾದ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ. ಏನೇ ಸಂಗ್ರಹಿಸಿದ್ರು 1781
ಪೋರ್ಟ್ ನೋವೆ ಎಂಬಲ್ಲಿ ನಡೆದಂಥ ಕದನದಲ್ಲಿ ಹೈದರಾಲಿ ಪರಾಭವಗೊಂಡ. ಆ ಪೋರ್ಟ್ ನೋವಾ ಕದನದಲ್ಲಿ ಮುಂದಿನ ಹೋರಾಟ ಮಾಡೋ ಸಂದರ್ಭದಲ್ಲೇ 1782 ಹೈದರಾಲಿ ಸತ್ತೋದ. ಯಾವಾಗ ಹೈದರಾಲಿ ಸತ್ತೋದ್ನೋ ಯುದ್ಧದ ಗತಿ ಬದಲಾಯಿತು. ಕಾರಣ ಅಂದರೆ ಟಿಪ್ಪು ಸುಲ್ತಾನ್ ಆಗ ಬೇರೆ ಪ್ರಾಂತ್ಯಗಳಲ್ಲಿ ತನ್ನ ಯುದ್ಧವನ್ನು ಮಾಡ್ತಾ ಇದ್ದ. ಸೇನೆಯ ನಾಯಕತ್ವ ಅವನೇ ವಹಿಸ್ಕೊಳ್ಬೇಕಾಗಿತ್ತು. ತರುವಾಯ ಪುಲಿಕೂಟು, ಸೋಲಿಗಂಗೂರು ಕದನಗಳಲ್ಲಿ ತುಂಬ ಆರ್ಥಿಕ ಹಾನಿಯನ್ನು ಎದುರಿಸಬೇಕಾಯಿತು. ಈ ವೇಳೆಗೆ ಬ್ರಿಟಿಷರು ಕೂಡ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸಲ್ಬಾಯಿ ಒಪ್ಪಂದ ಮಾಡಿಕೊಳ್ಳೋದ್ರ ಮುಖಾಂತರ ಅಪಾರವಾದ ಒಂದಿಷ್ಟು ಹಣವನ್ನು ಕೂಡ ಗಳಿಸಿದರು. ಹಾಗಾಗಿ ಹೈದರನ ಒಕ್ಕೂಟದಿಂದ ಮರಾಠರನ್ನು, ನಿಜಾಮನನ್ನು ತಮ್ಮೆಡೆಗೆ ಸೆಳೆದುಕೊಂಡು ಮತ್ತೊಂದು ತ್ರಿಕೂಟ ಸೇನೆಯನ್ನು ರಚನೆ ಮಾಡಿ ಯುದ್ಧಕ್ಕೆ ಬಂದ್ಬಿಟ್ಟು ಹೈದರಾಲಿಯನ್ನು ಕೊಂದರು. ಈಗ ಯುದ್ಧದ ಮುನ್ನಡೆಯನ್ನು ಟಿಪ್ಪು ವಹಿಸ್ಕೊಂಡ. ಹೈದರಾಲಿ ಸತ್ತಾಗ ಟಿಪ್ಪು ಮಲಬಾರ್ ಪ್ರಾಂತ್ಯ ಕೇರಳದಲ್ಲಿದ್ದ ಅವನು. ಅಲ್ಲಿಂದ ಆತ ವಾಪಸ್ ಬಂದು ನಾಯಕತ್ವವನ್ನು ತೆಗೆದುಕೊಂಡು ಇದರ ಲಾಭ ಪಡ್ಕೋಬೇಕು ಅಂದರೆ ಬ್ರಿಟಿಷರು ಆಲ್ರೆಡಿ ಕೂಡ ಬಿದನೂರು, ಮಂಗಳೂರನ್ನು ವಶಪಡಿಸಿಕೊಳ್ಳೋಕ್ಕೆ ಹವಣಿಕೆ ಮಾಡಿದರು. ಇದೇ ಸಂದರ್ಭದಲ್ಲಿ ತಿರುವಾಂಕೂರು, ಕಲ್ಲಿಕೋಟೆ, ಮಲಬಾರ್ ರಾಜ್ಯರುಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತು ಕಟ್ಟೋದ್ರ ಮುಖಾಂತರ ಅವನನ್ನು ಮಂಗಳೂರಿಗೆ ಬರಲೇಬಾರದು, ಆ ರೀತಿ ಕಂಟ್ರೋಲ್ ಮಾಡುವ ಪ್ರಯತ್ನ ಕೂಡ ನಡೆದಿತ್ತು. ಹೀಗಾಗಿ ಟಿಪ್ಪು ಮಂಗಳೂರು, ಕರಾವಳಿ ಪ್ರದೇಶಗಳ ಮೇಲಿನ ಹತೋಟಿ ಸಾಧಿಸೋದು ಸೂಕ್ತ ಅಂತ ಯೋಚನೆ ಮಾಡಿ ಅವುಗಳ ವಿರುದ್ಧ ಹೋರಾಡ್ತಾ ಮಂಗಳೂರಿನ ಕಡೆಗೆ ಬಂದು ಬ್ರಿಟಿಷ್ ಸೈನ್ಯವನ್ನು ಸೋಲಿಸೋದಕ್ಕೆ ರೆಡಿಯಾದ. ಬಟ್ ಈ ಸಂದರ್ಭದಲ್ಲೇ 1784 ಮಂಗಳೂರು ಒಪ್ಪಂದ ನಡೀತು. ಮಂಗಳೂರು ಒಪ್ಪಂದದ ಮುಖಾಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ತು. ಈಗ ರಾಜನಾಗಿ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯ ವಿಸ್ತರಣೆ ನೀತಿಯನ್ನು ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಭಾರತದಿಂದ ಬ್ರಿಟಿಷರನ್ನು ಏನಾದರೂ ಮಾಡಿ ಹೊರಗಟ್ಟಲೇಬೇಕು ಅನ್ನೋ ತೀರ್ಮಾನಕ್ಕೆ ಅವನು ಬಂದಿದ್ದ. ಹಾಗಾಗಿ ಭಾರತದಿಂದ ಬ್ರಿಟಿಷರನ್ನು ಓಡಿಸಿದರೆ ತನ್ನ ಒಂದು ಪ್ರಾಂತ್ಯದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಬೋದು ಅಂತ ಅವನಿಗೆ ಇತ್ತು. ಹಾಗಾಗಿ 17 ವರ್ಷಗಳ ಕಾಲ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದ. ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ, ಚಾಣಾಕ್ಷ ನೀತಿ ಎಲ್ಲದಕ್ಕೂ ಸರಿಯಾಗಿ ಉತ್ತರವನ್ನೇ ಕೊಟ್ಟ ಅಂತ ಕೂಡ ಹೇಳ್ತಾರೆ. ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟ ಮಾಡಿದ್ರೆ ಅವರ ರಾಜಕೀಯ ಏಕಸ್ವಾಮ್ಯವನ್ನು ನಾವು ಕಡಿಮೆ ಮಾಡ್ಬೋದು. ಇದರಿಂದ ಬ್ರಿಟಿಷರನ್ನ ವಿರೋಧಿಸ್ತಾ ಇರೋರನ್ನೆಲ್ಲರನ್ನ ಸಂಘಟನೆ ಮಾಡಬೇಕು, ಅವರಿಂದ ನೆರವನ್ನು ಪಡ್ಕೊಳ್ಬೇಕು ಅನ್ನೋದು ಅವನ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಲಾಭ ಆಗದೇ ಇರೋ ರೀತಿ ನೋಡಿಕೊಳ್ಳೋದು, ಆ ಮೂಲಕ ವ್ಯಾಪಾರದ ಮೇಲಿನ ಏಕಸ್ವಾಮ್ಯವನ್ನು ಮುರಿಯುವ ಪ್ರಯತ್ನಗಳನ್ನು ಕೂಡ ಮಾಡ್ದ. ಆದರೆ ವಿಧಿಲಿಖಿತ ಬೇರೆಯೇ ಆಗಿತ್ತು. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ವೇದಿಕೆ ಸಜ್ಜಾಗಿತ್ತು. ಈ ಯುದ್ಧಕ್ಕೆ ನೇರ ಕಾರಣ ಅಂದರೆ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಏನಾಗಿತ್ತು ತಿರುವಾಂಕೂರಲ್ಲಿ? ಆ ರಾಜ್ಯದ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಾಣ ಮಾಡ್ದ ಮತ್ತು ಆತ ಡಚ್ಚರಿಂದ ಆಯ್ಕೋಟ ಮತ್ತು ಕಂಗನೂರು ಕೋಟೆಗಳನ್ನು ಕೂಡ ಪಡ್ಕೊಂಡಿದ್ದ. ಇದು ಮಂಗಳೂರು ಒಪ್ಪಂದದ ಷರತ್ತುಗಳ ಕಂಪ್ಲೀಟ್ ಉಲ್ಲಂಘನೆ ಕೂಡ ಆಗಿತ್ತು. ಬ್ರಿಟಿಷರೀಗ ಜನರಲ್ ಮೆಡೋಸ್ನ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಂಡಿಗಲ್ ಮೊದಲಾದವುಗಳನ್ನು ವಶಪಡಿಸಿಕೊಂಡ್ರು. ಇದಿಷ್ಟು ಪ್ರಾಂತ್ಯಗಳು ಟಿಪ್ಪು ಒಂದೇ ಆಗಿತ್ತೀಗ. ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಏನು ಸುಮ್ಮನೆ ಕೂರಲಿಲ್ಲ. ಬಾರಾಮಹಲ್ ಪ್ರಾಂತ್ಯ, ಮತ್ತಿ, ಸತ್ಯಮಂಗಲಗಳನ್ನು ಕೂಡ ವಶಪಡಿಸಿಕೊಂಡ. ಹೀಗಾಗಿ ತಿರುಚನಾಪಳ್ಳಿಯನ್ನು ಮುತ್ತಿ ವಶಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿರೋ ಸಂದರ್ಭದಲ್ಲೇ ಅನೇಕ ಸೈನ್ಯ ಕಾರ್ಯಾಚರಣೆಗಳು ನಡೆಸಿದರೂ ಕೂಡ ಇಲ್ಲಿ ಫೈಲ್ ಆಗಿತ್ತು. ಕಾರಣ ಅಂದರೆ ಆಗ ಬ್ರಿಟಿಷ್ ಸೇನಾ ನಾಯಕತ್ವಕ್ಕೆ ಬಂದವನೇ ಲಾರ್ಡ್ ಕಾರ್ನ್ ವಾಲಿಸ್. ಅತ್ಯುತ್ತಮವಾದಂಥ ಸೇನಾ ನಾಯಕತ್ವವನ್ನು ವಹಿಸ್ಕೊಂಡವನು. ಬ್ರಿಟಿಷರು ಇವನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರು, ಈ ಗವರ್ನರ್ ಜನರಲ್ ಮೇಲೆ. ಇವನು ಕೈಗೊಳ್ಳೋ ಪ್ರತಿ ತಂತ್ರಗಳು ಕೂಡ ಯಶಸ್ವಿಯಾಗಿತ್ತು ಬ್ರಿಟಿಷರಿಗೆ. ಹಾಗಾಗಿ ಈತ ಎಂಟ್ರಿ ಕೊಟ್ಟಿದ್ದೇ ತಡ ಯುದ್ಧದ ಗತಿನೇ ಬದಲಾಗೋಯ್ತು. ಬ್ರಿಟಿಷರ ಸೈನ್ಯ ಕಾರ್ನ್ ವಾಲಿಸ್ ನೇತೃತ್ವದಲ್ಲಿ ಕೋಲಾರ, ಹೊಸಕೋಟೆ, ಬೆಂಗಳೂರು ಕಡೆ ಬಂತೀಗ. ಬೆಂಗಳೂರನ್ನು ವಶಪಡಿಸಿಕೊಂಡು ಕೋಟೆಯನ್ನು ಹಾಳ್ಗೆಡವಿದ್ರು. ಬೆಂಗಳೂರನ್ನು ವಶಪಡಿಸಿಕೊಂಡಂಥ ಕಾರ್ನ್ ವಾಲಿಸ್ ಈಗ ಟಿಪ್ಪುವಿನ ನಿರ್ನಾಮಕ್ಕಾಗಿ ನಿಜಾಮ ಮತ್ತು ಮರಾಠರ ಸಹಾಯ ಕೋರ್ದ. ಆಟೋಮ್ಯಾಟಿಕ್ಲಿ ನಿಜಾಮ ಮತ್ತು ಮರಾಠರು ಬ್ರಿಟಿಷರಿಗೆ ಸಹಾಯ ಮಾಡಿದ್ರು. ಹೀಗೆ ಬ್ರಿಟಿಷರು ನಿಜಾಮ ಮರಾಠರನ್ನ ಒಟ್ಟುಗೂಡಿಸ್ಕೊಂಡ್ಬಿಟ್ಟು ಮತ್ತೆ ಯುದ್ಧ ಮಾಡಿದ್ರು. ಯುದ್ಧದ ನೀತಿ ಚೇಂಜ್ ಆಗಿತ್ತು.
ಉತ್ತರ ಕರ್ನಾಟಕದಿಂದ ಮರಾಠರು ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಮೊದಲಾದ ಕರ್ನಾಟಕದ ಟಿಪ್ಪುವಿನ ಪ್ರದೇಶಗಳನ್ನು ಅವರು ಕಿತ್ಕೊಂಡ್ರು. 1792ರಲ್ಲಿ ಸಂಘಟಿತರಾಗಿ ಹೋರಾಟ ಮಾಡಿದಂಥ ಈ ಕೋಟೆಗಳು ಶ್ರೀರಂಗಪಟ್ಟಣದ ಕಡೆಗೆ ಈ ಸೈನ್ಯ ಮುನ್ನುಗ್ತಾ ಬಂತು. ರಾತ್ರಿ ವೇಳೆಯಲ್ಲಿ ನಡೆದಂಥ ಸಂದರ್ಭದಲ್ಲೂ ಕೂಡ ಕೋಟೆಯನ್ನು ಹಾಳುಗೆಡವಿದ್ರು. ಇದರಿಂದ ಟಿಪ್ಪುವಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ. ಹಾಗಾಗಿ ಟಿಪ್ಪು ಅನಿವಾರ್ಯವಾಗಿ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾನೆ. ಅದೇ 1792 ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕ್ದ. ಬಟ್ ಈ ಒಪ್ಪಂದ ಟಿಪ್ಪುವಿಗೆ ತುಂಬ ಅವಮಾನ ಮಾಡಬೇಕು ಅಂತಲೇ ಇದರಲ್ಲಿ ಕೆಲವು ಷರತ್ತುಗಳನ್ನು ಹಾಕಲಾಗಿತ್ತು. ಟಿಪ್ಪುವನ್ನು ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಅವನನ್ನು ಕುಗ್ಗಿಸಲೇಬೇಕು ಅನ್ನೋ ತೀರ್ಮಾನ ಬ್ರಿಟಿಷರು ಕೈಗೊಂಡಿದ್ರು. ಹಾಗಾಗಿ ಟಿಪ್ಪು ಈಗ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕು. ಆ ಅರ್ಧ ರಾಜ್ಯವನ್ನು ಬ್ರಿಟಿಷರು ಸ್ವಲ್ಪ ಭಾಗ ಮರಾಠರು, ಸ್ವಲ್ಪ ಭಾಗ ನಿಜಾಮರು, ಸ್ವಲ್ಪ ಭಾಗ ಬ್ರಿಟಿಷರು ಇಟ್ಕೊಳ್ಳೋದು ಅಂತ ತೀರ್ಮಾನ ಆಗಿತ್ತು. ಯುದ್ಧ ನಷ್ಟಕ್ಕೆ ಪರಿಹಾರವಾಗಿ 3 ಕೋಟಿ ರೂಪಾಯಿಗಳನ್ನು ಈಗ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಕೊಡಬೇಕು. ಹಾಗಾಗಿ ಯುದ್ಧ ನಷ್ಟದ ಈ ಒಂದು 3 ಕೋಟಿ ರೂಪಾಯಿಯನ್ನು ಆ ಕಾಲಕ್ಕೆ ಕೊಡೋದು ತುಂಬಾ ಕಷ್ಟ. ಅವ್ರು ಬೇಕು ಅಂತಲೇ ಬ್ರಿಟಿಷರಿಗೆ ಕಾನೂನನ್ನು ತಂದಿದ್ರು, ಷರತ್ತನ್ನು. ಹಾಗಾಗಿ ಇವನು ಆ ದುಡ್ಡು ಕೊಡೋಕ್ಕಾಗಲ್ಲ ಅಂದರೆ ತನ್ನಿಬ್ಬರು ಗಂಡು ಮಕ್ಕಳನ್ನು ಈತ ಒತ್ತೆಯಾಳಾಗಿಡೋದು. ತನ್ನ ಸ್ವಂತ ಮಕ್ಕಳನ್ನು ಒತ್ತೆಯಾಳಾಗಿಡುವಾಗ ಟಿಪ್ಪು ಮಾನಸಿಕವಾಗಿ ಕುಂಗೋಗಿದ್ದ. ಇಂಥ ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿದಿದ್ದ ಸೈನಿಕರನ್ನು ಕೂಡ ಈತ ಬಿಡುಗಡೆ ಮಾಡಬೇಕಾದ ಪರಿಸ್ಥಿತಿ ಬಂತು. ತನ್ನೆರಡು ಮಕ್ಕಳು ಮತ್ತು ಯುದ್ಧದಲ್ಲಿ ಸರಿಯಾದ ಸೈನಿಕರನ್ನೆಲ್ಲ ಟಿಪ್ಪು ಬಿಡುಗಡೆ ಮಾಡಿದ. ಇದರನ್ವಯ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ನೇತೃತ್ವದಲ್ಲಿನ ಸಂಘಟಿತ ಸೇನೆ ಈಗ ಅಲ್ಲಿಂದ ವಾಪಸ್ಸಾಗಿತ್ತು. ಇದನ್ನೆಲ್ಲ ಸರಿ ಮಾಡಿಕೊಂಡು ಟಿಪ್ಪು ತಾನು ಮಾನಸಿಕವಾಗಿ ಪ್ರಬಲನಾಗ್ಬಿಟ್ಟು ಮತ್ತೆ ಯುದ್ಧದ ಸಿದ್ಧತೆಯನ್ನು ಶುರು ಮಾಡ್ದ. ಅಮೇರಿಕಾದ ಸ್ವತಂತ್ರ ಪ್ರತಿಯನ್ನು ತರಿಸ್ಬಿಟ್ಟು ಅಲ್ಲಿ ಹೇಗೆ ಹೋರಾಟ ಮಾಡಲಾಗಿತ್ತು ಅನ್ನೋದನ್ನು ಓದಿದ. ಫ್ರೆಂಚರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಫ್ರೆಂಚರಿಂದ ತನ್ನ ಸೇನೆಗೆ ತರಬೇತಿ ಕೂಡ ಕೊಡಿಸಿದ್ದ. ಮುಂದೆ ರಾಯಭಾರತ್ವಗಳನ್ನೆಲ್ಲ ಮಾಡಿ ಪರ್ಷಿಯಾದವರೆಗಿನ ರಾಜರುಗಳ ಸಹಾಯವನ್ನೆಲ್ಲ ಕೇಳಿಕೊಂಡ. ಈ ಥರದ ಅನೇಕ ಪ್ರಯತ್ನಗಳನ್ನು ನೀವು ಮುಂದಿನ ದಿನಗಳಲ್ಲಿ ಓದ್ತೀರಿ, ಹೇಗೆ ಟಿಪ್ಪು 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ರೆಡಿಯಾಗಿದ್ದ ಅಂತ. ಹಾಗಾಗಿ ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದ ಈ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕರಿಸಿ, ಅದನ್ನೊಂದು ಸವಾಲನ್ನಾಗಿ ಸ್ವೀಕರಿಸಿ, ಇದರನ್ವಯ ಬ್ರಿಟಿಷರನ್ನು ಏನಾದರೂ ಮಾಡಿ ಏನು ಮಾಡಬೇಕು, ಸೋಲಿಸಲೇಬೇಕು ಅಂಥೇಳಿ ಅನೇಕ ಪ್ರಯತ್ನ ಮಾಡ್ದ. ಆದರೆ ಈ ಪ್ರಯತ್ನದಲ್ಲಿ ಅನೇಕ ಭೂಪ್ರದೇಶ ಕಳ್ಕೊಂಡಿದ್ದ, ಹಣವನ್ನು ಕೂಡ ಕಳ್ಕೊಂಡಿದ್ದ, ತನ್ನ ಮಕ್ಕಳನ್ನು ಕೂಡ ಒತ್ತೆಯಾಗಿಟ್ಟಿದ್ದ. ಈಗ ಇದನ್ನೆಲ್ಲ ಪಡ್ಕೊಂಡು ತನ್ನ ಮಕ್ಕಳನ್ನು ವಾಪಸ್ ಕೂಡ ಕರೆಸ್ಕೊಂಡಿದ್ದ. ಆದರೆ ಟಿಪ್ಪು ಬ್ರಿಟಿಷರ ಅಧೀನದಲ್ಲಿದ್ದಂತಹ ಮಲಬಾರ್ ಪ್ರದೇಶಗಳು, ಅಂದರೆ ಮಲಯಾಳಂ ಭಾಷೆ ಮಾತಾಡ್ತಕ್ಕಂಥ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೆ ಸೇರಲೇಬೇಕು. ಯಾಕೆಂದರೆ ನಿಮಗೆ ಕೊಡಬೇಕಾದ ಹಣವನ್ನು ಕೊಟ್ಟಿದ್ದೀನಿ ಅಂದರೆ ಈ ಪ್ರದೇಶಗಳು ತನ್ನ ಅಸ್ತಿತ್ವಕ್ಕೆ ಬರಬೇಕು ಅಂತಲೇ ವಾದ ಮಾಡ್ದ. ಆದರೆ ಬ್ರಿಟಿಷರು ಇದನ್ನು ಒಪ್ಪಲಿಲ್ಲ. ಒಪ್ಪೋದಕ್ಕೆ ಕಾರ್ನ್ವಾಲಿಸ್ ಇರಲಿಲ್ಲ, ಬಂದವನು ಲಾರ್ಡ್ ವೆಲ್ಲೆಸ್ಲಿ. ಅವನು ಕಾರ್ನ್ವಾಲಿಸ್ಗಿಂತನೂ ತುಂಬ ಸ್ಟ್ರಾಂಗ್ ಆದಂಥ ಒಬ್ಬ ಗವರ್ನರ್ ಜನರಲ್. ಈತ 1798ರಲ್ಲಿ ಭಾರತಕ್ಕೆ ಬಂದವನೇ ಒಂದು ಹೊಸ ಪಾಲಿಸಿ ತರ್ತಾನೆ, ಸಹಾಯಕ ಸೈನ್ಯ ಪದ್ಧತಿ ಅಂತ. ಸೊ ಈಗ ಟಿಪ್ಪು ಇದಕ್ಕೆ ಸೈನ್ ಹಾಕಬೇಕು ನೀನು ಅಂತಲೂ ಕೇಳಿದ್ರು. ಮೈಸೂರನ್ನು ತಮ್ಮ ಅಧೀನ ಮಾಡಬೇಕು ಅಂತಲೂ ಕೇಳಿಕೊಂಡ್ರು. ಟಿಪ್ಪು ಈ ರೀತಿಯಾದಂಥ ವಿರೋಧಿ ರಾಜಕೀಯ ಚಟುವಟಿಕೆಗಳನ್ನು ಮಾಡೋದನ್ನು ಅವನು ಒಪ್ಪಲಿಲ್ಲ. ಹಾಗಾಗಿ ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನ ಕಡೆಗೆ ಸೆಳೆದುಕೊಂಡು ತನ್ನ ಒಕ್ಕೂಟವನ್ನು ಬಲಪಡಿಸಿಕೊಂಡುಂಟು ಆ ಮುಖಾಂತರವಾಗಿ ಆತ ಬ್ರಿಟಿಷರನ್ನ ಎದುರಿಸಬೇಕು ಅಂಥೇಳಿ ಪ್ರಯತ್ನ ಮಾಡ್ದ. ಫ್ರೆಂಚರೊಂದಿಗೆ ತರಬೇತಿ ಕೂಡ ಕೊಡಿಸ್ಕೊಂಡ. ಇದನ್ನೆಲ್ಲ ಮಾಡಿದ್ರೂ ಕೂಡ ವೆಲ್ಲೆಸ್ಲಿ ಟಿಪ್ಪುವಿನ ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಗಳನ್ನೇ ಒಳಗೊಂಡಿದ್ದರಿಂದಾಗಿ ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿದ್ದನ್ನೇ ಆಧಾರವಾಗಿಟ್ಕೊಂಡು ತಮ್ಮ ರಾಯಭಾರಿಯನ್ನು ಕಳಿಸಿದ್ದನ್ನು ಇಟ್ಕೊಂಡು ಇದು ಬ್ರಿಟಿಷರು ತುಂಬ ಅಸಮಾಧಾನಗೊಂಡುಬಿಟ್ಟು ತಮ್ಮ ವಿರೋಧಿ ಯುರೋಪಿಯನ್ನರನ್ನು ಈತ ಸಹಕಾರ ಪಡಿತಾ ಇದ್ದಾನೆ ಅಂದ್ಬಿಟ್ಟು ಬ್ರಿಟಿಷರು ಈಗ ಏನು ಮಾಡಿದ್ರು, ಯುದ್ಧಕ್ಕೆ ಮುಂದಾದರು. ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಈ ಸ್ನೇಹವನ್ನು ಮುಂದಕ್ಕೆ ತಮ್ಮ ಆಧಿಪತ್ಯಕ್ಕೆ ಇದು ತೊಂದರೆ ಆಗತ್ತೆ ಅಂತೇಳಿ ಬ್ರಿಟಿಷರು ಮನಗಂಡುಬಿಟ್ಟು ಹೊಸ ಷರತ್ತುಗಳನ್ನು ಒಳಗೊಂಡಿರ್ತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪು ಮೇಲೆ ಹೇರೋದಕ್ಕೆ ಬಂದ.
ಟಿಪ್ಪುಗೆ ಇದು ಅವಮಾನನೀಯ ಸಹಾಯಕ ಸೈನ್ಯ ಪದ್ಧತಿಯಾಗಿತ್ತು. ಅಸಮಾನ ಷರತ್ತು ಕೂಡ ಒಳಗೊಂಡಿತ್ತು. ಅಂದರೆ ಒಬ್ಬ ರೆಸಿಡೆಂಟನ್ನು ಇಟ್ಕೊಳ್ಬೇಕಾಗಿತ್ತು. ಯುದ್ಧ ಮತ್ತು ಒಪ್ಪಂದಗಳಿಗೆ ಬ್ರಿಟಿಷರದ್ದೇ ಮಾಹಿತಿ ಕೇಳಬೇಕಾಗಿತ್ತು. ಯಾವುದೇ ರೀತಿಯಲ್ಲೂ ಸ್ವತಂತ್ರ ಇಲ್ಲದೆ ಇರುವಂಥ ಈ ಒಪ್ಪಂದವನ್ನು ಟಿಪ್ಪು ನಿರಾಕರಿಸಿದ. ಈಗ ನಿರಾಕರಿಸಿದ್ದಕ್ಕಾಗಿ 1799 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದೋಯ್ತು. ಬ್ರಿಟಿಷರು ಅಭೇದ್ಯವಾದಂಥ ಶ್ರೀರಂಗಪಟ್ಟಣ ಕೋಟೆಯನ್ನು ಭೇದಿಸಿದರು. ಎರಡೂ ಸೈನ್ಯಗಳು ವೀರಾವೇಶದಿಂದ ಹೋರಾಡಿದವು. ಟಿಪ್ಪು ತನ್ನ ಸೈನಿಕರನ್ನ ಹೊರದುಂಬಿಸ್ತಾ ತಾನೇ ನಾಯಕತ್ವ ವಹಿಸ್ಕೊಂಡು ಹೋರಾಟ ಮಾಡ್ದ. 1799 ಆತ ಮರಣ ಹೊಂದಿದ. ಆವಾಗ ಆರ್ಥರ್ ವೆಲ್ಲೆಸ್ಲಿ, ಹ್ಯಾರಿಸ್ಸು, ಅನೇಕ ಜನ ಬ್ರಿಟಿಷ್ ಸೇನಾಧಿಕಾರಿಗಳು ತುಂಬಾ ಪ್ರಯತ್ನ ಮಾಡ್ತಾರೆ ಇಲ್ಲಿ. ಹಾಗಾಗಿ ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈಗೆ ಸಿಕ್ಕಷ್ಟು ಖುಷಿ ಆಯಿತು. ಇದರಿಂದ ಬ್ರಿಟಿಷರು ತಮ್ಮ ಅಧೀನದಲ್ಲಿದ್ದಂಥ ಭೌಗೋಳಿಕ ಪ್ರದೇಶಗಳಾದ ಮರಾಠರು, ನಿಜಾಮರೊಂದಿಗೆ ಮೈಸೂರನ್ನು ಹಂಚಿಬಿಟ್ರು. ಅವರು ಹಂಚಿದ ಪರಿಣಾಮವೇ ಇವತ್ತು ನೀವು ಬಳ್ಳಾರಿ, ರಾಯಚೂರು ಈ ಭಾಗದಲ್ಲಿ ತೆಲುಗು ಮಾತಾಡುವವರ ಸಂಖ್ಯೆಯನ್ನು ಜಾಸ್ತಿ ನೋಡ್ತಾರೆ. ಯಾಕೆಂದರೆ ಹೈದರಾಬಾದ್ ನಿಜಾಮನಿಗೆ ಬಿಟ್ಟುಕೊಟ್ಟಿದ್ರು. ಬೆಳಗಾಮು, ಬಿಜಾಪುರ ಈ ಭಾಗಗಳಲ್ಲಿ ಮರಾಠಿ ಮಾತಾಡೋರನ್ನ ನೋಡ್ತಿರಲ್ಲ. ಕಾರಣ ಇಷ್ಟೇ, ಇದು ಮರಾಠರ ಅಧೀನಕ್ಕೆ ಹೋಗಿತ್ತು. ಹಾಗಾಗಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ 2 ಭಾಗ ಆಗಿತ್ತು. ಒಂದು ಭಾಗ ನಿಜಾಮನಿಗೆ, ಇನ್ನೊಂದು ಭಾಗ ಮರಾಠರಿಗೆ ಹೋಯಿತು. ಮೈಸೂರಿನ ಭಾಗದಲ್ಲಿ ನೀವು ತಮಿಳ್ ಭಾಷೆ ಮಾತಾಡೋರನ್ನ ಬೆಂಗಳೂರು ಭಾಗದಲ್ಲಿ ನೋಡ್ತೀರಿ ಅಂದರೆ ಅದು ಬ್ರಿಟಿಷರ ಅಧೀನದಲ್ಲಿತ್ತು. ಮೈಸೂರು ಮದ್ರಾಸ್ ಪ್ರಾಂತ್ಯಕ್ಕೆ ಕೂಡ ಹೋಗಿತ್ತು. ಹೀಗಾಗಿ ಹಂಚಿಕೊಳ್ಳಾಯಿತು. ಒಂದು ಸಣ್ಣ ಭೌಗೋಳಿಕ ಪ್ರದೇಶ ಮೈಸೂರು ಒಡೆಯರ ರಾಜವಂಶರ ಪ್ರತಿನಿಧಿಗೆ ವರ್ಗಾಯಿಸಲ್ಪಡ್ತು. ಇದರ ತರುವಾಯ ಮೈಸೂರು ಸಂಸ್ಥಾನ ಕೂಡ ಆಯಿತು. ಮಕ್ಕಳೇ, ನೀವೆಲ್ಲ ಪ್ರವಾಸಕ್ಕೆ ಹೋದಾಗ ನೋಡಿರ್ತೀರಿ ದಿ ಟಾಂಬ್ ಆಫ್ ಟಿಪ್ಪು ಸುಲ್ತಾನ್ ಅಟ್ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವಿನ ಸಮಾಧಿ. ಸ್ನೇಹಿತರೆ, ಟಿಪ್ಪುವಿನ ಮರಣಾನಂತರ ಮೈಸೂರಿನ ಇತಿಹಾಸದಲ್ಲಿ ಬಹುಮುಖ್ಯವಾದಂಥ ಡೆವಲಪ್ಮೆಂಟ್ಗಳನ್ನ ನಾವು ನೋಡೋದಾದರೆ ಅದು 10ನೇ ಚಾಮರಾಜೇಂದ್ರ ಒಡೆಯರ್ ಕಾಲ. ಕಾರಣ ಅಂದರೆ ಈ ಕಾಲಕ್ಕೆ ದಿವಾನ್ರುಗಳು ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಬರ್ತಾರೆ. ಬ್ರಿಟಿಷ್ ಸರ್ಕಾರ ತನ್ನ ಆಶ್ವಾಸನೆ ಕೊಟ್ಟ ರೀತಿಯೇ 10ನೇ ಚಾಮರಾಜೇಂದ್ರ ಒಡೆಯರ್ ಅವರನ್ನ ರಾಜರನ್ನಾಗಿ ಮಾಡಿದ್ರು. ಈಗ ಕಮಿಷನರ್ ಆಡಳಿತವನ್ನು ಕೂಡ ಕೊನೆಗೊಳಿಸಿದ್ರು. ರೆಸಿಡೆಂಟ್ಗಳಿಂದನೂ ಕೂಡ ಅಧಿಕಾರವನ್ನು ತಂದುಬಿಟ್ಟು ಬ್ರಿಟಿಷ್ ಪ್ರತಿನಿಧಿಯೊಬ್ಬನನ್ನು ನೇಮಿಸಿದರು. ಇದರ ಮಧ್ಯದಲ್ಲಿ ನಮಗೆ ಕಮಿಷನರ್ ಆಡಳಿತವನ್ನು ನಿಮಗೆ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಕಮಿಷನರ್ಗಳು ಮೈಸೂರಲ್ಲಿ ಆಳಿದವರು ಮಾರ್ಕ್ ಕಬ್ಬನ್ ಮತ್ತು ಲೂಹಿ ಬೆಂಥ್ಯಾಮ್ ಬೋರಿಂಗ್ ಬಗ್ಗೆ ನಿಮ್ಮ ಪಾಠದಲ್ಲಿ ಇಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ತಿಳ್ಕೊತೀರಾ. ಈಗ ನಾವು ದಿವಾನ್ರುಗಳನ್ನು ತಿಳ್ಕೊಳ್ಬೇಕಿಲ್ಲಿ. ಹಾಗಾಗಿ ದಿವಾನ್ ರಾಜರುಗಳಿಗಿಂತ ಹೆಚ್ಚು ಕಾರ್ಯನಿರ್ವಹಿಸಿದವರು ದಿವಾನ್ರುಗಳು. ಅದರಲ್ಲಿ ಸಿ ರಂಗಚಾರ್ಲು ಅತ್ಯಂತ ಪ್ರಮುಖವಾದ ದಿವಾನ್ರಾಗಿದ್ದರು. 10ನೇ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ರಂಗಚಾರ್ಲು ಮತ್ತು ಶೇಷಾದ್ರಿ ಅಯ್ಯರ್ ಇವರಿಬ್ಬರು ದಿವಾನ್ರಾಗಿ ಬಹಳಷ್ಟು ಮೈಸೂರಿನ ಪ್ರಗತಿಯನ್ನು ತರ್ತಾರೆ. ಹಾಗಾಗಿ ರಂಗಚಾರ್ಲು ಅವರು ಒಬ್ಬ ಒಳ್ಳೆ ಆಡಳಿತ ತಜ್ಞರಾಗಿದ್ದರು ಅಂತಲೇ ಅಂದ್ಕೊಳ್ಬೋದು. ಹಾಗಾಗಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಡೆಮಾಕ್ರಟಿಕಲ್ ಸಿಸ್ಟಮ್, ಪ್ರಜಾಪ್ರಭುತ್ವ ಮಾದರಿಯಲ್ಲೇ ಒಂದು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸ್ತಾರೆ. ಜೊತೆಗೆ 1881 ಕೋಲಾರದಲ್ಲಿ ಚಿನ್ನದ ಗಣಿ, ನೀವೇನೀಗ KGF ಚಾಪ್ಟರ್ 1 to 3 ನೋಡ್ತಾ ಇದ್ದೀರಲ್ಲ, ಅದೇ ಕೋಲಾರದ ಚಿನ್ನದ ಗಣಿ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದೆ ದಿವಾನ್ ರಂಗಚಾರ್ಲು ಅವ್ರ ಟೈಮ್. ಮತ್ತು ಕರ್ನಾಟಕದಿಂದ ಮದ್ರಾಸ್ವರೆಗೆ ರೈಲು ಸಂಪರ್ಕವನ್ನು ಕನೆಕ್ಟ್ ಮಾಡೋದಕ್ಕೋಸ್ಕರ 1882 ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಕೂಡ ಆರಂಭಿಸ್ತಾರೆ. ಇನ್ನೂ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಮುಂದೆ ನೀವು ಇವ್ರ ಬಗ್ಗೆ ದೀರ್ಘವಾಗಿ ಇತಿಹಾಸವನ್ನು ತಿಳ್ಕೊಳ್ಳೋದಿದೆ. ಹಾಗಾಗಿ 1883 ಇವರು ಮರಣ ಹೊಂದ್ತಾರೆ. ನಂತರ ಅಧಿಕಾರಕ್ಕೆ ಬಂದವರೇ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು. ಇವರು ಕೂಡ ಅಷ್ಟೇ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ತುಂಬ ಅದ್ಭುತವಾಗಿರ್ತಕ್ಕಂತಹ ಪ್ರಗತಿಗೆ ಇವಳು ಕೂಡ ಕಾರಣರೇ. ದೇಶದ ಸಮಸ್ತ ಸಮಸ್ಯೆಗಳ ಬಗ್ಗೆ ಕೂಡ ಅರಿವು ಚೆನ್ನಾಗಿತ್ತು ಇವರಿಗೆ. ಹಾಗಾಗಿ ಮೈಸೂರಿನ ಹಣಕಾಸಿನ ಪರಿಸ್ಥಿತಿ ಮತ್ತು ದೇಶದ ಹಣಕಾಸಿನ ಪರಿಸ್ಥಿತಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಳ್ತಾರೆ. ಹಲವು ಹೊಸ ರೈಲು ಮಾರ್ಗಗಳ ಸೂಚನೆಗೂ ಕೂಡ ಕಾರಣಕರ್ತರು ಇವರೇ ಆಗಿದ್ದರು. ಬಟ್ ಇದೆಲ್ಲದಕ್ಕಿಂತ
ವೆರಿ ಇಂಪಾರ್ಟೆಂಟ್ ಅಂತಂದರೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಅಂತ ಕರಿತೀವಿ. ದೇಶದಲ್ಲಿ ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನ ಆಯ್ಕೆ ಮಾಡಬೇಕು. ಸುಮ್ಮನೆ ಯಾವುದೋ ಒಂದು ಬೆಂಬಲದಿಂದ ಯಾವುದೋ ಒಬ್ಬ ರಾಜ ಹೇಳ್ದ ಅಂಥೇಳಿ ಯಾರೋ ದಿವಾನರುಗಳು ಗುರುತಿಸಿದ್ರು ಅಂಥೇಳಿ ಸರ್ಕಾರಿ ಹುದ್ದೆಗೆ ತೆಗೆದುಕೊಳ್ಳೋ ಕಾಲವನ್ನು ತೆಗೆದಾಕಿ ದೋಸ್ ಹೂ ಆರ್ ಎಫಿಷಿಯನ್ಸಿ, ಯಾರಿಗೆ ತುಂಬ ಅರ್ಹತೆ ಇದೆಯೋ ಅವನು ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸ್ತಾರೆ. ಹಾಗೆ ಆರಂಭಿಸಿದ್ರಿಂದನೇ ಒಬ್ಬ ಬಡವನು ಕೂಡ ಈಗ ಸರ್ಕಾರಿ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇರೋದು. ಪ್ರತಿಭೆ ಇದ್ದವನು ಸರ್ಕಾರಿ ಕೆಲಸವನ್ನು ಪಡ್ಕೊಳ್ಳೋದಕ್ಕೆ ಕಾರಣವಾಗಿದ್ದೇ ಶೇಷಾದ್ರಿ ಅಯ್ಯರ್ ಅವ್ರ ಕಡೆಯಿಂದ ಅಂತ ಹೇಳ್ಬೋದು. ನೀರಾವರಿಗೂ ಕೂಡ ಹೆಚ್ಚಿನ ಗಮನ ಕೊಡ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿಶೇಷ ಗಮನ ಕೊಡೋದಕ್ಕಾಗಿಯೇ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಕೂಡ ಸ್ಥಾಪಿಸ್ತಾರೆ. ಹೀಗೆಲ್ಲ ಸ್ಥಾಪಿಸಿದ ನಂತರ ಇವ್ರ ಕಾಲದಲ್ಲಿ ಇನ್ನೊಂದು ಮಹತ್ವದ ಘಟನೆ ಅಂತಂದರೆ, ಚಾಮರಾಜೇಂದ್ರ ಒಡೆಯರ್ ಅಧಿಕಾರದಲ್ಲಿದ್ದಾಗನೇ ಮೈಸೂರಿಗೆ ಸ್ವಾಮಿ ವಿವೇಕಾನಂದರು ಭೇಟಿ ಕೊಡ್ತಾರೆ. ವಿವೇಕಾನಂದರ ಭೇಟಿ ಚಾಮರಾಜೇಂದ್ರ ಒಡೆಯರ್ ಜೊತೆಗಿನ ಚರ್ಚೆ, ಶೇಷಾದ್ರಿ ಅಯ್ಯರ್ ಅವರು ನೀಡಿದಂಥ ಸೂಚನೆ ಈಗ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಭಾರತವನ್ನು ಪ್ರತಿನಿಧಿಸುವಂಥ ಅವಕಾಶ ಇದು, ಹಿಂದೂಸ್ತಾನವನ್ನು ಪ್ರತಿನಿಧಿಸುವ ಅವಕಾಶ. ಬಟ್ ಅಲ್ಲಿಗೆ ಹೋಗೋದಕ್ಕೆ ಬೇಕಾದಂತಹ ಒಂದಿಷ್ಟು ಸಹಾಯವನ್ನು ಈ ಚಾಮರಾಜೇಂದ್ರ ಒಡೆಯರ ಕಡೆಯಿಂದ ಶೇಷಾದ್ರಿ ಅಯ್ಯರ್ ಸಹಾಯ ಮಾಡಿಸ್ತಾರೆ. ಇದರಿಂದನೇ ಮುಂದೆ ವಿವೇಕಾನಂದರ ವಿಚಾರಗಳಲ್ಲಿ ನೀವು ಅದ್ಭುತವಾಗಿ ತಿಳ್ಕೊಳ್ತೀರಾ, ಅವಾಗೂ ಕೂಡ ಹೇಳ್ತೀನಿ. ಶೇಷಾದ್ರಿ ಅಯ್ಯರ್ ಅವರು ಸಂಸ್ಕೃತ ಕನ್ನಡ ಪ್ರೇಮಿಗಳು, ವಿದ್ವಾಂಸರುಗಳಿಗೆ ಅನೇಕ ಪ್ರಯತ್ನವನ್ನು ಮಾಡಿದವರು. ಇವ್ರ ಕಾಲದಲ್ಲಿ ಶ್ರೇಷ್ಠ ಸಾಹಿತಿ ಬಸವಪ್ಪ ಶಾಸ್ತ್ರಿ ಕೂಡ ಇದ್ದರು. ಈ ಬಸವಪ್ಪ ಶಾಸ್ತ್ರಿ ಕೂಡ ತುಂಬಾ ಅದ್ಭುತವಾದಂಥ ಕಾವ್ಯ ರಚನೆ ಮಾಡಿದ್ರಿಂದಾಗಿನೇ ಮತ್ತು ಸಂಸ್ಕೃತದ ಕಾಳಿದಾಸನ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ರು ಅನ್ನೋ ಕಾರಣಕ್ಕಾಗಿಯೇ ಇವರಿಗೆ ಅಭಿನವ ಕಾಳಿದಾಸ ಅನ್ನುವ ಬಿರುದು ಕೂಡ ಇದೆ. ಕನ್ನಡದಲ್ಲೇ ಅದ್ಭುತವಾಗಿ ರಚನೆ ಮಾಡಿದ್ದಕ್ಕೋಸ್ಕರ ಇವರಿಗೆ ಅಭಿನವ ಕಾಳಿದಾಸ ಅಂತ ಕೂಡ ಕರೀತಾರೆ. ಮೈಸೂರಿನ ರಾಜ್ಯ ಗೀತೆ ಆಗಿರ್ತಕ್ಕಂತಹ ಕಾಯೋ ಶ್ರೀ ಗೌರಿ ಅನ್ನೋ ಗೀತೆ ರಚನೆಕಾರರು ಕೂಡ ಇವರೇ ಆಗಿದ್ದರು. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರನ್ನು ಮಾಡರ್ನ್ ಮೈಸೂರಾಗಿ ಮಾಡಿದಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲಕ್ಕೆ ಸಲ್ಲತ್ತೆ. ಯಾಕೆ ಅಂದರೆ 8 ಜನ ದಿವಾನರುಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ದಿವಾನರುಗಳ ಕಾಲ ಇದು. ಹಾಗಾಗಿ ಇವರು ಪ್ರಾಪ್ತ ವಯಸ್ಸಿಗೆ ಬರೋಕ್ಕೂ ಮುಂಚೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ನಂಜಮ್ಮಣ್ಣಿಯವರು ಅಧಿಕಾರವನ್ನು ವಹಿಸಿಕೊಂಡು ರಾಜಪ್ರತಿನಿಧಿಯಾಗಿ ಆಡಳಿತ ಮಾಡ್ತಾರೆ. ದಿವಾನರುಗಳ ಸಲಹೆ ಸೂಚನೆ, ಸಮಿತಿಯ ಸದಸ್ಯರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಇವುಗಳ ಮೇಲೆಯೂ ಕೂಡ ತಮ್ಮ ಕಾರ್ಯವನ್ನು ಅಭಿವೃದ್ಧಿಗೊಳಿಸ್ತಾರೆ. ಚಿನ್ನದ ಗಣಿ ಸುಧಾರಣೆಗಳು, ಕಾಲೇಜುಗಳ ಸ್ಥಾಪನೆ, ಮಾರಿ ಕಣಿವೆ ಜಲಾಶಯ ನಿರ್ಮಾಣ, ಏನು ನಮ್ಮ ಚಿತ್ರದುರ್ಗದಲ್ಲಿ ಬರ್ತದೆ ಅಲ್ವಾ, ಈ ಮಾರಿ ಕಣಿವೆ ಜಲಾಶಯ ಕರ್ನಾಟಕದ ಮೊದಲ ಜಲಾಶಯ ಅಂತ ಕೂಡ ಕರಿತೀವಿ. ಅಂತ ಜಲಾಶಯ ನಿರ್ಮಾಣ ಕೂಡ ಇವರಿಂದನೇ ಆಗಿದ್ದು. ರೈಲು ಮಾರ್ಗ, ಆಸ್ಪತ್ರೆಗಳ ಸ್ಥಾಪನೆ, ಕಾವೇರಿ ಜಲಪಾತವನ್ನು ಉಪಯೋಗಿಸಿಕೊಂಡು ಮುಂದೆ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ತನ್ನು ಸ್ಥಾಪನೆ ಮಾಡಿದ ಕೀರ್ತಿ ಕೂಡ ನಮಗೆ ಶೇಷಾದ್ರಿ ಅಯ್ಯರ್ ಅವ್ರಿಗೇನೆ ಸಲ್ಲತ್ತೆ. ಮುಂದೆ ಪ್ರಯತ್ನಗಳು ಹೀಗೆ ಮುಂದುವರಿತು. ಕೋಲಾರದ ಚಿನ್ನದ ಗಣಿಗೂ ಕೂಡ ವಿದ್ಯುತ್ ಸರಬರಾಜು ಮಾಡ್ತಾರೆ. ಬೆಂಗಳೂರಿಗೂ ಕೂಡ ವಿದ್ಯುತ್ ಸರಬರಾಜು ಆಗತ್ತೆ. ಹೀಗೆ ಭಾರತದಲ್ಲೇ ಮೊದಲು ವಿದ್ಯುತ್ತನ್ನು ಪಡೆದ ನಗರ ಅಂದರೆ ಅದು ಬೆಂಗಳೂರೇ ಆಗಿತ್ತು. ಬಟ್ ವಿದ್ಯುತ್ ಉತ್ಪಾದನೆ ವಿಚಾರದಲ್ಲಿ ಇನ್ನೂ ನಮ್ಮಲ್ಲಿ ತುಂಬ ಜನರಿಗೆ ಕಾಂಟ್ರವರ್ಸೀಸ್ ಇದೆ. ಶಿವನ ಸಮುದ್ರ ಪ್ರಾಜೆಕ್ಟನ್ನೇ ಕರ್ನಾಟಕದ ಮೊದಲ ಪ್ರಾಜೆಕ್ಟ್ ಅಂತ ಕರೆದ್ರು ಅಂತ. ಆದರೆ ಅದಕ್ಕಿಂತ ಮುಂಚೆ ನಮಗೆ ಮಲಪ್ರಭಾ ನದಿ ಯೋಜನೆಯಲ್ಲಿ ಕೂಡ ಸ್ಥಾಪನೆ ಮಾಡಿದ್ರು ಮಾಗೋಡಲ್ಲಿ. ಬಟ್ ಅದು ಫೇಲ್ಯೂರ್ ಆಗಿತ್ತು. ಬಟ್ ಇದು ಸಕ್ಸಸ್ಫುಲ್ ಆಗಿತ್ತು. ಹಾಗಾಗಿ ಮೊದಲ ಜಲವಿದ್ಯುತ್ ಯೋಜನೆ ಅಂತಂದರೆ ನಾವು ಶಿವನ ಸಮುದ್ರನೇ ಹೇಳ್ತೀವಿ. ಹೀಗೆ ಡೆವಲಪ್ಮೆಂಟ್ ಆಗಿ ಬೆಂಗಳೂರು ಕೂಡ ಮೊದಲು ವಿದ್ಯುತ್ತನ್ನು ಪಡೆದ ನಗರ ಕೂಡ ಆಗಿದ್ದು ಇವ್ರ ಕಾಲದಲ್ಲೇ. ಮುಂದೆ ಕೃಷ್ಣರಾಜರ ಮರಣ ಆಗತ್ತೆ. PN ಕೃಷ್ಣಮೂರ್ತಿಯವರು ಅಧಿಕಾರಕ್ಕೆ ಬರ್ತಾರೆ. VP ಮಾಧವರಾವ್ ಬರ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡ್ತಾರೆ. ಇದೆಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲಕ್ಕೆ ಡೆವಲಪ್ಮೆಂಟನ್ನು ತೋರಿಸ್ತೀವಿ. ಕಾಂತರಾಜೆ ಅರಸು, ಸರ್ ಆಲ್ಬಿಯನ್ ಬ್ಯಾನರ್ಜಿಯವರು, ಮಿರ್ಜಾ ಇಸ್ಮಾಯಿಲ್ ಇವರೆಲ್ಲರ ಪ್ರಯತ್ನವೇ ಮುಂದೆ ತುಂಬಾ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬಾ ಕಾರ್ಯಕ್ರಮ ಕೂಡ ಆಯಿತು.
ಹೀಗಾಗಿ ಕರ್ನಾಟಕದಲ್ಲಿ ಆ ಶಿಕ್ಷಣದ ಅಭಿವೃದ್ಧಿಯಿಂದ ಹಿಡಿದುಬಿಟ್ಟು ಪ್ರಾಥಮಿಕ ಶಾಲೆಗಳ ಶಿಕ್ಷಣದ ಶುಲ್ಕ ರದ್ದು ಮಾಡೋದ್ರಿಂದ ಹಿಡಿದುಬಿಟ್ಟು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುವ ಪ್ರಯತ್ನ ಮತ್ತು ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇರೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಜೊತೆಗೆ ಬೆಂಗಳೂರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಟಾಟಾ ಬೆಂಬಲದಿಂದ ಸ್ಥಾಪನೆ ಆಗುತ್ತೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರಿತೀವಿ. ಇವೆಲ್ಲ ಡೆವಲಪ್ಮೆಂಟ್ ಆಗಿದ್ದು ಮತ್ತು ಬೆಳಗೋಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದು, ಹೊಸ ರೈಲು ಮಾರ್ಗಗಳ ನಿರ್ಮಾಣ ಮಾಡಿದ್ದು, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ, ಅದರಲ್ಲೂ ಭದ್ರಾವತಿಯಲ್ಲಿ ಭಾರತದ 3ನೇ ಅತಿ ದೊಡ್ಡ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಆ ಕಾಲಕ್ಕೆ ಸ್ಥಾಪನೆ ಆಗಿತ್ತು. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆಗಳು, ಕಾಗದದ ಕಾರ್ಖಾನೆಗಳು, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಗಂಧದೆಣ್ಣೆ ಕಾರ್ಖಾನೆ, ಸಾಬೂನು ಕಾರ್ಖಾನೆಗಳು ಮತ್ತು ಬೆಳಗೋಳದ ಸಮೀಪ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ರಾಸಾಯನಿಕ ವಸ್ತುಗಳ ತಯಾರಿಕಾ ಕೈಗಾರಿಕೆ, ಕೃತಕ ಗೊಬ್ಬರಗಳ ಕಾರ್ಖಾನೆಗಳು, ನ್ಯಾಯ ವಿಧಾಯಕ ಸಭೆಗಳು, ರಾಜ್ಯಾಂಗದ ಬದಲಾವಣೆಗಳು, ಇದೆಲ್ಲ ಸಕ್ಸಸ್ಫುಲ್ ಆಗಿ ಆ 8 ದಿವಾನರುಗಳ ಸೇವೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೆ ಬಂತು. ಅದರಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೆಲಸ ಮಾಡಿದ್ದೆ ಈ ಒಡೆಯರ ಅಧೀನದಲ್ಲಿ. ಕೃಷ್ಣರಾಜ ಒಡೆಯರ್ ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ಸ್ವಭಾವ, ಸಮರ್ಥ ಆಡಳಿತಗಾರವನ್ನು ಕೂಡ ಮೇಂಟೈನ್ ಮಾಡ್ತಾ ಬಂದರು. ಲಲಿತ ಕಲೆಗಳಲ್ಲಿ ಅಭಿರುಚಿ ಇದ್ದಿದ್ದರಿಂದಾಗಿ ಅನೇಕ ವಿದ್ವಾಂಸರಿಗೆ ಪ್ರೋತ್ಸಾಹ ಕೊಟ್ಟರು. ಶ್ಯಾಮಶಾಸ್ತ್ರಿ, ಎಂ ಹಿರಿಯಣ್ಣ, ವೀಣೆ ಶೇಷಣ್ಣ, ಸಾಂಬಯ್ಯ, ಬಿಡಾರಂ ಕೃಷ್ಣಪ್ಪ, ಮುತ್ತಯ್ಯ ಭಾಗವತಾರ್, ಎಷ್ಟು ಜನರು ಹೇಳ್ತೀರಾ, ವಾಸುದೇವಾಚಾರ್ಯ ಅವರು, ಟಿ ಚೌಡಯ್ಯ ಅವರು, ಅನೇಕರು ಕೂಡ ಇಲ್ಲಿ ಒಂದು ಡೆವಲಪ್ಮೆಂಟಿಗೆ ಕಾರಣ ಕೂಡ ಆಗಿದೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲವನ್ನು ಮೈಸೂರು ಮಾದರಿ ರಾಜ್ಯ ಅಂತ ಕರೆಸ್ಕೊಳ್ಳುತ್ತೆ. ಇವರ ಈ ಡೆವಲಪ್ಮೆಂಟ್ ನೋಡೇನೆ ಮಹಾತ್ಮ ಗಾಂಧೀಜಿಯವರು ಕೂಡ ಇವರಿಗೆ ರಾಜಶ್ರೀ ಅನ್ನುವ ಬಿರುದು ಕೂಡ ಕೊಡ್ತಾರೆ. ಮುಂದೆ ಒಡೆಯ ಸಂಸ್ಥಾನದಲ್ಲೇ ಕೊನೆಯ ಒಡೆಯರ್ ಅಂದರೆ ಜಯಚಾಮರಾಜ ಒಡೆಯರ್ ಅಧಿಕಾರ. 1940ರಿಂದ 50 ಭಾರತ ಸ್ವತಂತ್ರ ಆಗುವ ಸಂದರ್ಭ. ಕೃಷ್ಣರಾಜ ಒಡೆಯರ್ ಅವರ ನಂತರ ಸಿಂಹಾಸನವನ್ನೇರಿದಂತಹ ಜಯಚಾಮರಾಜ ಒಡೆಯರ್ ಸಾಮಾನ್ಯ ಮತ್ತು ವಿಶೇಷ ಕಾಲೇಜುಗಳ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ವಿಶ್ವ ಪರ್ಯಟನೆ ಮಾಡಿಬಿಟ್ಟು ಲೋಕಾನುಭವವನ್ನು ಕೂಡ ಗಳಿಸ್ಕೊಳ್ತಾರೆ. ಈ ಕಾಲದಲ್ಲಿ ಇವರಿಗೆ ದಿವಾನರುಗಳಾಗಿ ಮಿರ್ಜಾ ಇಸ್ಮಾಯಿಲ್, ನ್ಯಾಪ್ತಿ ಮಾಧವರಾವ್, ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ಗಳು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಜಯಚಾಮರಾಜ ಒಡೆಯರು ಅನೇಕ ರೀತಿಯ ಸಾಹಿತ್ಯ, ಕಲೆ ಪೋಷಣೆಗಳನ್ನು ಮಾಡ್ತಾರೆ. ಭಕ್ತಿಗೀತೆಗಳ ರಚನೆ ಮಾಡಿದ್ದಾರೆ. ಸ್ವಾತಂತ್ರ್ಯ ನಂತರ ಮೈಸೂರು ರಾಜ್ಯದ ರಾಜಪ್ರಮುಖರಾಗಿ, ರಾಜ್ಯಪಾಲರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಇದಿಷ್ಟು ಮೈಸೂರು ಒಡೆಯರ ಸಂಕ್ಷಿಪ್ತ ಚಿಕ್ಕ ಇತಿಹಾಸವನ್ನು ನೀವು ಈ ವಯಸ್ಸಿಗೆ ಕಲಿತೀರಾ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಸ್ತೃತವಾದ ಅಧ್ಯಯನವನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಾಸ್ಪೆಕ್ಟಿವ್ನಲ್ಲಿ, ಜೊತೆಗೆ ವೈಯಕ್ತಿಕ ಕರ್ನಾಟಕದ ಹೆಮ್ಮೆಯನ್ನು ತಿಳ್ಕೊಳ್ಳೋಕ್ಕೆ ಮೈಸೂರು ಒಡೆಯರ ಬಗ್ಗೆ ಸುದೀರ್ಘವಾದ ಅಧ್ಯಯನ ನಿಮಗೆ ಬೇಕಾಗತ್ತೆ. ಇದಾದ ನಂತರ ಮಧ್ಯದಲ್ಲಿ ಇನ್ನೊಂದು ನಿಮಗೆ ಲಿಂಕ್ ಬರುತ್ತೆ, ಅದೇನೇ ದೋಂಡಿಯ ವಾಘನ ದಂಗೆ. ಯಾವಾಗ ಟಿಪ್ಪು ಸುಲ್ತಾನ್ 1799ರಲ್ಲಿ ಮರಣ ಹೊಂದಿದ್ನೋ ಆಗ ದಕ್ಷಿಣ ಭಾರತದಲ್ಲಿ ಅನೇಕ ದಂಗೆಗಳಾಯಿತು. ಅದರಲ್ಲಿ ದೋಂಡಿಯ ವಾಘನ ದಂಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ದಂಗೆ. ವಾಘ ಅಂದರೆ ಹುಲಿ ಅಂತ ಅರ್ಥ. ಹಾಗಾಗಿ 19ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಅನೇಕ ಈ ರೀತಿಯ ಸಶಸ್ತ್ರ ಬಂಡಾಯಗಳು ಕೂಡ ನಡೆದೋಗಿದೆ. ಅದರಲ್ಲಿ ದೋಂಡಿಯ ವಾಘನ ದಂಗೆ ಬಹಳ ಪ್ರಮುಖವಾಗಿ ಬಂದು ನಿಲ್ಲುತ್ತೆ. ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದವನು. ವಾಘ ಅಂದರೆ ಹುಲಿ ಅಂತ. ಮೈಸೂರಿನ ಟಿಪ್ಪು ಸುಲ್ತಾನ್ನ ಕಾಲದಲ್ಲೂ ಕೂಡ ಹೈದರಾಲಿಯ ಸೇನೆಯಿಂದ ಹಿಡಿದ್ಬಿಟ್ಟು ಟಿಪ್ಪು ಸುಲ್ತಾನ್ನ ಸೇನೆಯಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಿದವನು. ಯಾವಾಗ ಟಿಪ್ಪು ಮರಣ ಹೊಂದಿದ್ನೋ ಅಥವಾ ಇವನನ್ನು ಬಂದಿಯಾಗಿಟ್ಟಿದ್ನೋ ಆ ನಂತರದಲ್ಲಾದಂಥ ಬದಲಾವಣೆ, ಖಾಸಗಿಯಾಗಿ ಒಂದು ಸೈನ್ಯವನ್ನು ಸಜ್ಜುಗೊಳಿಸಿ ಟಿಪ್ಪುವಿನ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅನುಭವದೊಂದಿಗೆ ಆತನೊಂದಿಗಾಗಿದ್ದ ಮನಸ್ತಾಪ, ಈತ ಸೆರೆಮನೆಗೆ ಸೇರಿಕೊಂಡಿದ್ದ. 4ನೇ ಆಂಗ್ಲೋ ಮೈಸೂರು ಯುದ್ಧ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಪತನ ಆದಮೇಲೆ ಬ್ರಿಟಿಷರ ವಿರುದ್ಧನೂ ಕೂಡ ಈತ ತನ್ನ ಸೈನ್ಯವನ್ನು ಸಂಘಟನೆ ಮಾಡಿಬಿಟ್ಟು ಅವರ ವಿರುದ್ಧ ಕಾರ್ಯಾಚರಣೆಗೆ ಹೊರಟ. ಆದರೆ ಈತನ ಸೈನ್ಯ ತುಂಬ ದೊಡ್ಡದಿರಲಿಲ್ಲ. ಒಬ್ಬ ಸಣ್ಣ ಸೇನಾ ನಾಯಕ ಮಾಡಿದಂಥ ಸೇನೆ ಆಗಿತ್ತು.
ಟಿಪ್ಪುವಿನ ಸೈನ್ಯದಲ್ಲಿದ್ದಂಥ ಅನೇಕ ಅತೃಪ್ತ ಸೈನಿಕರು, ಅಧಿಕಾರದಿಂದ ಮುಕ್ತಿಗೊಳಿಸಲ್ಪಟ್ಟಂಥ ಪಾಳೆಗಾರರು, ಇಂಥವ್ರನ್ನೆಲ್ಲ ಕೂಡಿಸ್ಬಿಟ್ಟು ಒಂದು ಸೈನ್ಯವನ್ನು ರಚನೆ ಮಾಡಿ ಬಂಡಾಯ ಎತ್ತಿದ್ದ. ಇದೇ ನಮ್ಮ ಶಿವಮೊಗ್ಗ, ಬಿದನೂರು ಕೋಟೆಗಳನ್ನು ವಶಪಡಿಸಿಕೊಂಡು ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳೋದಕ್ಕೆ ಅನೇಕ ಪ್ರಯತ್ನ ಮಾಡ್ದ. ಆದರೆ ಟಿಪ್ಪುವನ್ನು ಮಟ್ಟ ಹಾಕಿದ್ದ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಕೂಡ ಇವನನ್ನು ಹತ್ತಿಕ್ಕಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಶುರು ಮಾಡಿದ. ಈಗ ದೋಂಡಿಯ ವಾಗನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಈ ಭಾಗಗಳನ್ನು ಆಕ್ರಮಣ ನಡೆಸ್ತಾರೆ. ದೋಂಡಿ ತನ್ನ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಹೋರಾಟ ಮಾಡ್ದ. ಇವತ್ತಿನ ಶಿಕಾರಿಪುರ, ನಮ್ಮೂರಂತೇನು ಹೇಳ್ಕೊಳ್ತೀವಿ, ಇದು ಕೂಡ ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ದೋಂಡಿಯ ನಿಜಾಮನ ಹತೋಟಿಯಲ್ಲಿದ್ದಂಥ ಗುತ್ತಿಯ ಕಡೆಗೆ, ರಾಯಚೂರಿನ ಕಡೆಗೆ ತನ್ನ ಪಲಾಯನ ಮಾಡ್ತಾನೆ. ಹೀಗೆ ತನ್ನ ಪ್ರದೇಶಗಳನ್ನು ಕಳ್ಕೊಂಡ ದೋಂಡಿಯವಾಗ ಅಸ್ತಿತ್ವದ ಉಳಿದ ಪ್ರದೇಶಗಳನ್ನು ಅವಳು ಪಡ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ದ. ಆಗ ನಿಜಾಮನು ಕೂಡ ಗುತ್ತಿಯನ್ನು ಮುತ್ತಿದಾಗ ದೋಂಡಿಯ ಮರಾಠರ ಪ್ರದೇಶಕ್ಕೆ ಕೊಡೋದ. ಎಲ್ಲೂ ಸಿಗ್ತಾನೆ ಇಲ್ಲ ಬ್ರಿಟಿಷರಿಗೆ ಈತ. ಮುಂದೆ ಮರಾಠರ ಸೈನ್ಯವನ್ನು ಸೋಲಿಸಿಬಿಟ್ಟು ಅವನ ಶಸ್ತ್ರಾಸ್ತ್ರಗಳು, ಒಂಟೆ, ಆನೆಗಳನ್ನು ಕೂಡ ಎಲ್ಲ ವಶಪಡಿಸಿಕೊಳ್ತಾರೆ. ಹಾಗೆ ವಶಪಡಿಸಿಕೊಂಡರೂ ಧೃತಿಗೆಡದಂಥ ದೋಂಡಿಯ ವಾಗ್ ತನ್ನ ಹೋರಾಟವನ್ನು ಮುಂದುವರಿಸಿ ಇನ್ನೂ ಅನೇಕ ಅತೃಪ್ತ ಪಾಳೆಗಾರನ ಮತ್ತೆ ಒಟ್ಟುಗೂಡಿಸಿ ಸೈನ್ಯವನ್ನು ಮಾಡಿಕೊಂಡು ಮಲಬಾರ್ನ ಮಾಹೆಯಲ್ಲಿದ್ದ ಫ್ರೆಂಚರಿಗೆ ಆತರ ಸಹಾಯಹಸ್ತವನ್ನು ಪಡ್ಕೊಂಡು ಮತ್ತೆ ಹರಿಹರ, ಚಿತ್ರದುರ್ಗ, ಶಿಕಾರಿಪುರ, ಸವಣೂರು, ರಾಣೆಬೆನ್ನೂರು, ಕಿತ್ತೂರು, ಲೋಂಡ ವಿಶಾಲವಾಗಿರ್ತಕ್ಕಂಥ ಭೌಗೋಳಿಕ ಪ್ರದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ದ. ಬ್ರಿಟಿಷರ ಸೈನ್ಯ ಇಲ್ಲೂ ಕೂಡ ಅವನನ್ನು ಹಿಂಬಾಲಿಸಿತು. ಅಷ್ಟು ಬೃಹತ್ ಸೈನ್ಯವನ್ನು ಎದುರುಗಡೆ ಇವನು ಹೋರಾಟ ಮಾಡೋದು ತುಂಬಾ ಕಷ್ಟ ಆಯಿತು. ಹಾಗಾಗಿ ಶಿರಹಟ್ಟಿಯ ಸುಪರ್ದಿಗೆ ತೆಗೆದುಕೊಂಡಂಥ ಬ್ರಿಟಿಷ್ ಸೈನ್ಯ ದೋಂಡಿಯ ಸೈನ್ಯದ ಸೈನಿಕರನ್ನು ಒಬ್ಬೊಬ್ಬರನ್ನಾಗೆ ಹಿಡಿದುಬಿಟ್ಟು ಹತಗೊಳಿಸಿದರು. ಈಗ ಅನಿವಾರ್ಯವಾಗಿ ದೋಂಡಿಯ ವಾಗ ಅಂತ್ಯದ ಕಾಲ ಶುರುವಾಯಿತು. ಲಾರ್ಡ್ ವೆಲ್ಲೆಸ್ಲಿ ಆತನಿಗೆ ಅಂತ್ಯ ಹಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿಬಿಟ್ಟು ದೇಶೀಯ ಸಂಸ್ಥಾನಗಳ ರಾಜರುಗಳ ಸಹಾಯವನ್ನು ಪಡ್ಕೊಂಡ. ಯಾಕೆ ಅಂದರೆ ಇವನು ಮೈಸೂರಿಂದ ಹಿಡಿದು ರಾಯಚೂರುವರೆಗೂ ಬೆನ್ನಟ್ಕೊಂಡು ಬಂದರೂ ಇವನು ಸಿಗ್ತಾ ಇಲ್ಲ ಅಂದರೆ ಕಾರಣ ಸ್ಥಳೀಯ ರಾಜರ ಸಹಾಯ ಇದೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಸ್ಥಳೀಯ ರಾಜರ ಸಹಾಯ ಇಲ್ಲದೆ ಇದ್ರೆ ಈ ಲಾರ್ಡ್ ವೆಲ್ಲೆಸ್ಲಿಗೆ ದೋಂಡಿಯ ವಾಗನನ್ನು ಹಿಡಿಯೋದು ಕಷ್ಟ ಅಂತ ಗೊತ್ತಾಯ್ತು. ಹಾಗಾಗಿ ಶಿಕಾರಿಪುರದ ಕೋಟೆಯನ್ನು ಪುನಃ ಗೆದ್ದುಕೊಂಡಿದ್ದಂಥ ದೋಂಡಿಯ ಸೈನ್ಯವನ್ನು ಬ್ರಿಟಿಷರ ಸೈನ್ಯ ಈಗ ಚದುರಿಸಿ ಓಡಿಸ್ಬಿಡ್ತು. ಹಾಗೆ ತುಂಗಭದ್ರಾ ಅಂದರೆ ಹೊನ್ನಾಳಿ ಪ್ರದೇಶಗಳ ಮುಖಾಂತರ ತುಂಗಭದ್ರಾ, ಮಲಪ್ರಭಾ, ಬೆಳಗಾಂವರೆಗೂ ಕೂಡ ಹೋರಾಟಗಳನ್ನು ಸಂಚು ಮಾಡುತ್ತಿದ್ದ ಈತನನ್ನು ವಿಶಾಲ ಭೂಪ್ರದೇಶದಲ್ಲಿ ನಿರ್ಭೀತಿಯಾಗಿ ಸಂಚರಿಸಿದ್ದಂಥ ದೋಂಡಿಯ ಸೈನ್ಯವನ್ನು ಬ್ರಿಟಿಷರು ಈಗ ಮಟ್ಟ ಹಾಕೋದಕ್ಕೆ ಎಲ್ಲ ಕಡೆಯಿಂದ ಪ್ರಯತ್ನ ಶುರು ಮಾಡಿದ್ರು. ಹೀಗೆ ದೋಂಡಿಯ ಸೈನ್ಯವನ್ನು ಸುತ್ತಲೂ ಸುತ್ತುವರೆದಿದ್ದರಿಂದ ರಾಯಚೂರಿನಿಂದ ಹೊರಟು ಅವನನ್ನು ಹಿಂಬಾಲಿಸಲಾಯಿತು. ನಿಜಾಮರು, ಮರಾಠರು ಕೂಡ ಈಗ ಏನು ಮಾಡಿದ್ರು, ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಇದ್ರು. ಹಾಗಾಗಿ ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆಯೂ ಕೂಡ ದೋಂಡಿಯ ನೇತೃತ್ವದಲ್ಲಿದ್ದ ಸೈನ್ಯದ ಮೇಲೆ ಬ್ರಿಟಿಷರು ಯಾಪಾಲ ಪೆರವಿ ಅನ್ನೋ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿಬಿಟ್ಟು ಕೋನಗಲ್ಲಲ್ಲಿ ಅವನನ್ನು ಬಂಧಿಸ್ತಾರೆ. ಅಂತೂ ಅಂತಿಮವಾಗಿ ಕೋನಗಲ್ಲಲ್ಲಿ ಅವನನ್ನು ಬಂಧಿಸಿ ಹತ್ಯೆ ಮಾಡಿಬಿಡ್ತಾರೆ. ಅಷ್ಟು ಸಿಟ್ಟವರಿಗೆ. ತಮ್ಮ ನಾಯಕನ ಹತ್ಯೆಯ ನಂತರ ಅಳೆದುಳಿದ ಸೈನಿಕರು ಅಲ್ಲಲ್ಲೇ ಮರೆಮಾಚಿಕೊಳ್ತಾರೆ. ಬಂಡುಕೋರರಿಂದ ಅಪಾರ ಪ್ರಮಾಣದ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ಕಿತ್ಕೊಂಡ್ರು. ಹೀಗೆ ಒಂದು ವೀರ ಚರಿತೆ ಅಂದರೆ ದೋಂಡಿಯ ವಾಗನ ಅಂತ್ಯ ಇಲ್ಲ ಆಯಿತು. ಬಟ್ ಇದ್ರ ನಂತರ ಕರ್ನಾಟಕದಲ್ಲಿ ತಿಳ್ಕೊಳ್ಬೇಕಾದಂಥ ಒಂದು ಇಂಟ್ರೆಸ್ಟಿಂಗ್ ಹೋರಾಟ ಅಂದರೆ ಅದೇನೇ ಕಿತ್ತೂರಿನ ರಾಣಿ ಚೆನ್ನಮ್ಮಳ ಹೋರಾಟ. ಅದನ್ನು ಕಿತ್ತೂರಿನ ಬಂಡಾಯ ಅಂತ ಕೂಡ ಕರಿತೀವಿ. 1824ರಲ್ಲಿ ವೀರ ರಾಣಿ ಚೆನ್ನಮ್ಮ ನಡೆಸಿದಂಥ ಹೋರಾಟ. ಮಾತುಗಳನ್ನು ಕೇಳಿದ್ರೆ ಆಶ್ಚರ್ಯನೇ ಆಗತ್ತೆ. ಬಾಲ್ಯದಿಂದಲೂ ಇಂಥ ಬೇಕಾದಷ್ಟು ಡೈಲಾಗ್ಗಳನ್ನು ಕೇಳಿರ್ತೀರಿ. ಕಿತ್ತೂರಿನ ರಾಣಿ ಚೆನ್ನಮ್ಮ ಪ್ರತಿ ಬಾರಿಯೂ ತನ್ನ ಸೈನಿಕರನ್ನ ಹುರಿದುಂಬಿಸೋದಕ್ಕೆ ಅವಳು ಯಾವಾಗೂ ಹೇಳ್ತಿದ್ದಂಥ ಒಂದು ಡೈಲಾಗ್ ಇದು. ಇಡಿಗಾಳಾದರೆ ಬದುಕುವೆವು, ಬಿಡಿಗಾಳಾದರೆ ಸಾಯುವೆವು. ಅಂದರೆ ಒಟ್ಟಾಗಿದ್ದರೆ ಹೋರಾಟ ಇನ್ನೂ ಸ್ಟ್ರಾಂಗ್ ಮಾಡ್ಬೋದು, ನಾವೆಲ್ಲರೂ ಒಗ್ಗಟ್ಟಿಲ್ಲದೆ ಹೋರಾಟ ಮಾಡಿದ್ರೆ ಸತ್ತೋಗ್ಬಿಡ್ತೀವಿ ಅಂತ. ಅಂತಹ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಕಿತ್ತೂರಿನ
ಒಂದು ರಾಣಿ. ನೆನಪಿರಲಿ, ಈ ಕಿತ್ತೂರು ಅನ್ನೋದನ್ನ ತಾಲೂಕು ಮಾಡಿದ್ದು 2012 ಅಕ್ಟೋಬರ್ 23. ಮೊನ್ನೆ ಅದನ್ನು ಒಂದು ತಾಲೂಕು ಮಾಡಿದ್ದಾರೆ. ಕಿತ್ತೂರು ಒಂದು ಪ್ರಾಂತ್ಯ ಆಗಿತ್ತು. ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ 23 ಅಕ್ಟೋಬರ್ 1778. ಸ್ಥಳ ಹುಟ್ಟಿದ್ದು ಕಾಕಟಿಹಳ್ಳಿ, ಬೆಳಗಾವಿ ಜಿಲ್ಲೆ. ಮುಂದೆ ಮದುವೆ ಆಗ್ತಾರೆ. ರಾಜ ಮಲ್ಲಸರ್ಜ ದೇಸಾಯಿ ಕಿತ್ತೂರನ್ನ ಆಳ್ತಾ ಇದ್ದಂಥ ರಾಜನ ಜೊತೆ ಮದುವೆ ಆಗುತ್ತೆ. ಮುಂದೆ ಮೇಡಮ್ ಅವರು ಮರಣ ಹೊಂತಾರೆ 2 ಫೆಬ್ರವರಿ 1829. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮಳ ಈ ಯಶಸ್ಸಿನ ಚರಿತ್ರೆಯ ಹಿಂದೆ ಅದ್ಭುತ ದಂಡನಾಯಕರುಗಳ ದಂಡೆ ಇದೆ. ಅದರಲ್ಲಿ ಅಮಟೂರು ಬಾಳಪ್ಪ, ಸಂಗೊಳ್ಳಿ ರಾಯಣ್ಣ, ಗುರು ಸಿದ್ದಪ್ಪ ಇವರುಗಳ ಕಾಣಿಕೆಯನ್ನು ಕೂಡ ಇತಿಹಾಸ ಮರೆಯೋದಿಲ್ಲ. ಹಾಗಾಗಿ ಕಿತ್ತೂರಿನ ಬಂಡಾಯ, ವೀರ ರಾಣಿ ಚೆನ್ನಮ್ಮಳ ಹೋರಾಟ ಬಹಳ ಸ್ಟ್ರಾಂಗ್ ಆಗಿ ನಮಗಿಲ್ಲಿ ಕಾಣಿಸ್ಕೊಳ್ಳೋದು. ಹೈದರಾಲಿ ಟಿಪ್ಪು ಮರಾಠರ ಬಲಿಷ್ಠ ಪ್ರತಿರೋಧಗಳ ನಡುವೆಯೂ ಕೂಡ ತನ್ನ ಅಧಿಕಾರದ ಕ್ರೋಢೀಕರಣಕ್ಕಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಂಥ ಬ್ರಿಟಿಷರಿಗೆ ಇವಳು ಒಂದು ಪ್ರಶ್ನೆನೇ ಆಗಿ ಉಳಿದಿದ್ದು. ಹಾಗಾಗಿಯೂ ಆ ಕಾಲಕ್ಕೆಲ್ಲ ಡಾಲೌಸಿ ಬಹಳ ಪ್ರಬಲವಾಗಿ ಗವರ್ನರ್ ಜನರಲ್ ಆಗಿ ಒಂದು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಅಧಿಕಾರದಲ್ಲಿದ್ದವನು. ಹಾಗಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ನೀತಿ ಇದು ಡಾಲೌಸಿ ಬರೋಕ್ಕಿಂತ ಮುಂಚೆನೇ ಇಲ್ಲ ಅಸ್ತಿತ್ವದಲ್ಲಿತ್ತು. ಡಾಲೌಸಿ 1846 ಬರ್ತಾನೆ, ಆದರೆ ಅವನಿಗಂತ ಮುಂಚೆನೇ ಈ ಕಾನೂನು ಇಲ್ಲಿ ಜಾರಿಯಲ್ಲಿತ್ತು. ಹಾಗಾಗಿ ಈ ಕಾನೂನಿನ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಹೋರಾಟದ ಖ್ಯಾತಿಯನ್ನು ಗಳಿಸ್ಕೋತಾಳೆ. ಕಿತ್ತೂರು, ಬೆಳಗಾಂ, ಧಾರವಾಡ ಜಿಲ್ಲೆಗಳ ಮಧ್ಯೆ ಇರೋ ಒಂದು ಸಣ್ಣ ಊರು. ಅಲ್ಲಿ ಆಳ್ತಾ ಇದ್ದವನು ಮಲ್ಲಸರ್ಜ, ಅತ್ಯಂತ ಪ್ರಬಲನಾದ ಅರಸ, ಸುತ್ತಲ ಪ್ರಾಂತ್ಯಗಳಲ್ಲೇ ಅತ್ಯಂತ ಪ್ರಬಲ ದಂಡನಾಯಕನಾಗಿದ್ದವನು. ಆತ ಮರಣಾನಂತರ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜಾ ಅಧಿಕಾರದಲ್ಲಿದ್ದ. ತಾಯಿ ವೀರಮ್ಮ ಇದ್ರು, ಹಿರಿಯ ಹೆಂಡತಿ, ಚಿಕ್ಕ ಹೆಂಡತಿನೇ ರಾಣಿ ಚೆನ್ನಮ್ಮ ಅವರು. ಹಾಗಾಗಿ ಶಿವಲಿಂಗ ರುದ್ರ ಸರ್ಜಾ ಅಧಿಕಾರದಲ್ಲಿದ್ದಾಗಲೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ನಿಜವಾದ ಆಡಳಿತಗಾರಾಗಿ ತಮ್ಮ ಬೆಂಬಲವನ್ನು ನೀಡ್ತಾ ಇದ್ರು. ಈಗ ಶಿವಲಿಂಗ ರುದ್ರ ಸರ್ಜಾ ಮರಾಠರಿಗೆ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ನೀಡಿದ. ಇದರಿಂದಾಗಿ ಬ್ರಿಟಿಷರು ಈ ಸಂಸ್ಥಾನವನ್ನು ವಂಶ ಪಾರಂಪರ್ಯವಾಗಿ ನೀವೇ ಆಳಬೇಕು ಅಂತೇಳಿ ಮಲ್ಲಸರ್ಜನ ಫ್ಯಾಮಿಲಿಗೆ ಈಗ ಒಂದು ವಾರ್ಷಿಕ ಕಾಣಿಕೆಯ ಒಪ್ಪಂದದ ಮೇಲೆ ಬಿಟ್ಕೊಟ್ರು. ಈ ಒಪ್ಪಂದ ಥಾಮಸ್ ಮನ್ರೋ ಕಾಲದಲ್ಲೇ ಜಾರಿಯಾಗಿತ್ತು. ಈಗ ಶಿವಲಿಂಗ ರುದ್ರ ಸರ್ಜಾ ಹೀಗೆ ಅಧಿಕಾರ ಮಾಡುವಾಗ ಅವನ ಮರಣ ಆಯಿತು. ಆದರೆ ರಾಣಿ ಚೆನ್ನಮ್ಮ ಅವರಿಗೆ ಗಂಡು ಮಕ್ಕಳು ಇರಲಿಲ್ಲ. ಹಾಗಾಗಿ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡು ಅಧಿಕಾರ ಮಾಡಿಸ್ಬೇಕು ಅಂತ ಮುಂದಾದರು. ಈಗ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿದ್ದಂಥ ಥ್ಯಾಕ್ರೆ ಇದೇ ಪ್ರಶ್ನೆಯನ್ನ ರಾಣಿ ಚೆನ್ನಮ್ಮ ಕೇಳ್ದ. ನಾವು ಕೊಟ್ಟಿರೋದು ವಂಶ ಪಾರಂಪರ್ಯದ ಆಡಳಿತದ ಹಕ್ಕು, ಈಗ ನೀವು ದತ್ತು ತೆಗೆದುಕೊಂಡು ರಾಜ್ಯಾಡಳಿತ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ದ. ಬಾಂಬೆಯ ಗವರ್ನರ್ಗೆ ಈ ದತ್ತಕದ ವರದಿಯನ್ನ ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಕಿತ್ತೂರಿನ ಆಡಳಿತವನ್ನ ಪುನಃ ವಶಪಡಿಸಿಕೊಳ್ಬೇಕು ಅನ್ನೋ ಪ್ರಯತ್ನ ನಡೀತು. ಈ ಪ್ರಯತ್ನದಲ್ಲಿ ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡ್ತು. ಈ ದಾಳಿಯಲ್ಲಿ ಥ್ಯಾಕರೆ ಗುಂಡೇಟಿಗೆ ಬಲಿಯಾಗೇನೋ ಸತ್ತ. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮಳ ಯಶೋಗಾಥೆ ಮುಂದುವರಿಯುತ್ತೆ ಅಂತ ಗೊತ್ತಾದಾಗ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷರು ಮತ್ತಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಕರ್ನಲ್ ಡೀಕ್ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕಿ ಸೈನಿಕರು ವೀರಾವೇಶದಿಂದ ಹೋರಾಡಿದ್ರು. ಆದರೆ ಕಿತ್ತೂರನ್ನ ಅಷ್ಟು ಸ್ಟ್ರೈಟ್ ಆಗಿ ಯುದ್ಧಕ್ಕೆ ಬಂದಿದ್ರೆ ಸೋಲ್ಸೋದಕ್ಕಾಗ್ತಿರ್ಲಿಲ್ಲ. ಆದರೆ ಕಿತ್ತೂರಲ್ಲಿ ರಾಣಿ ಚೆನ್ನಮ್ಮಳ ವಿರೋಧಿಗಳ ಬ್ರಿಟಿಷರಿಗೆ ಸಹಾಯ ಮಾಡಿದ್ರಿಂದ, ಅದರಲ್ಲೂ ಮಲ್ಲಪ್ಪ ಶೆಟ್ಟಿ, ನೀವು ನೋಡಿರ್ತೀರ ಚಲನಚಿತ್ರಗಳಲ್ಲಿ, ಅಂತ ಮಲ್ಲಪ್ಪ ಶೆಟ್ಟಿಯ ಕುತಂತ್ರದಿಂದಾಗಿ ರಾಣಿ ಚೆನ್ನಮ್ಮ ಸೋಲ್ಬೇಕಾಗತ್ತೆ. ಹಾಗಾಗಿ ಕಿತ್ತೂರಲ್ಲಿ ಸೈನಿಕರು ಸೋಲ್ತಾರೆ, ಬ್ರಿಟಿಷರ ವಶ ಆಗತ್ತೆ, ಚೆನ್ನಮ್ಮ ಮತ್ತು ಅವ್ರನ್ನೆಲ್ಲ ಬಂಧಿಸಲಾಗತ್ತೆ. ಬೈಲಹೊಂಗಲದ ಸೆರೆಮನಿಯಲ್ಲಿ ಅವ್ರನ್ನ ಇಡಲಾಯಿತು. ಮುಂದೆ ರಾಣಿ ಚೆನ್ನಮ್ಮ ಮರಣ ಆಗತ್ತೆ. ಆದರೆ ಇವತ್ತೂ ಕೂಡ ಆದರ್ಶ ಮಹಿಳೆಯಾಗಿ, ಆದರ್ಶ ಪ್ರಾಯ ಇತಿಹಾಸದ ಪುಟವಾಗಿ ರಾಣಿ ಚೆನ್ನಮ್ಮ ನಮ್ಮ ಮನಸ್ಸಲ್ಲಿ ಉಳ್ಕೋತಾರೆ. ಆದರೆ ಮತ್ತೊಬ್ಬ ಸ್ಟ್ರಾಂಗೆಸ್ಟ್ ಹೀರೋ ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ ಕರ್ನಾಟಕದ ಇತಿಹಾಸ ಪುಟಗಳಲ್ಲಿ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ರಾಣಿ ಚೆನ್ನಮ್ಮಳ ಅಪ್ರತಿಮ ದಂಡನಾಯಕ, ಕಿತ್ತೂರನ್ನ ಪುನಃ ಸಂಸ್ಥಾನವನ್ನ ಜಾರಿಗೆ ತರಬೇಕು ಅಂತ ಪ್ರಯತ್ನ ಪಟ್ಟಂತ ವೀರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ.
ಇವತ್ತು ನೀವೇನು ಆಗಸ್ಟ್ 15ರಂದು ಭಾರತದ ಸ್ವತಂತ್ರ ದಿನ ಆಚರಣೆ ಮಾಡ್ತೀರಿ, ಅವತ್ತೇನೆ ಸಂಗೊಳ್ಳಿ ರಾಯಣ್ಣ ಕೂಡ ಜನಿಸಿದ್ದು, ನೆನಪಿರಲಿ. ಸಂಗೊಳ್ಳಿಯಲ್ಲಿ ಹುಡ್ತಾರೆ. ತಂದೆ ಭರಮಣ್ಣ, ವೃತ್ತಿಯಲ್ಲಿ ಅಂಚೆ ದೂತರಾಗಿ ಬ್ರಿಟಿಷಲ್ಲಿ ಕೆಲಸ ಮಾಡಿದವರು. ತಾಯಿ ಕೆಂಚಮ್ಮ. ಭರಮಣ್ಣನಿಗೆ ಕೃಷಿ ಭೂಮಿ ಪ್ರಾಪ್ತವಾಗಿದ್ದು, ನಂತರ ಗ್ರಾಮದ ಜನರು ಹುಲಿಯಿಂದ ಆ ಗ್ರಾಮದ ಜನರನ್ನ ರಕ್ಷಣೆ ಮಾಡ್ತಾರೆ. ಅದಕ್ಕಾಗಿ ಇವರಿಗೆ ಭೂಮಿಗೆ ರಕ್ತಮಾನ್ಯ ಅನ್ನೋ ಹೆಸರು ಕೂಡ ಬಂದಿತ್ತು. ಇವರ ಹಿರಿಯ ಸಹೋದರರಾಗಿ ಸಿಂಧಣ್ಣ ಕೂಡ ಇದ್ರು. ದಂಗೆಯ ಕಾಲ 1830ರಲ್ಲಿ ಹೋರಾಟ ಮಾಡಿ ಮರಣ ಹೊಂದ್ತಾರೆ. ಆದರೆ ಸಂಗೊಳ್ಳಿ ರಾಯಣ್ಣನ ಈ ಹೋರಾಟ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ನಡೆದದ್ದು ತುಂಬಾನೇ ಆಗಿದೆ. ಹಾಗಾಗಿ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಕೂಡ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸೆರೆಯಾಳಾದ್ಮೇಲೂ ಕೂಡ ತನ್ನ ಹೋರಾಟವನ್ನು ಈತ ಬಿಡಲಿಲ್ಲ. ತಕ್ಷಣವಾಗಿ ಅನೇಕ ಪ್ರಯತ್ನಗಳನ್ನು ಮಾಡ್ದ. ಬ್ರಿಟಿಷರ ಆಡಳಿತ ಯಂತ್ರದ ಅಂಗವಾಗಿದ್ದಂಥ ತಾಲೂಕು ಕಚೇರಿ ಖಜಾನೆಗಳನ್ನು ಲೂಟಿ ಮಾಡಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ. ಮೊದಲು ನಂದಗುಡ, ಖಾನಾಪುರ, ಸಂಪಗಾವಿ ಈ ಪ್ರದೇಶಗಳನ್ನು ವಶಪಡಿಸಿಕೊಂಡ್ಬಿಟ್ಟು ತುಂಬ ಸೈನ್ಯದ ಡೆವಲಪ್ಮೆಂಟ್ ಮಾಡಿ ಬ್ರಿಟಿಷ್ ಸೈನ್ಯಕ್ಕೆ ಸಹಾಯವನ್ನು ನೀಡುತ್ತಿದ್ದಂಥ ಹಳ್ಳಿಗರು ಇವನ ಆಕ್ರೋಶಕ್ಕೆ ತುತ್ತಾಗಿದ್ರು. ಯಾರ್ಯಾರು ಬ್ರಿಟಿಷರಿಗೆ ಸಹಾಯ ಮಾಡ್ತಿದ್ರೋ ಅವ್ರನ್ನೆಲ್ಲ ಸದೆ ಬಡ್ದ. ಈಗ ಬ್ರಿಟಿಷರು ರಾಯಣ್ಣನನ್ನ ರಾಣಿ ಚೆನ್ನಮ್ಮಕ್ಕ ಕುಮ್ಮಕ್ಕಿನಿಂದಾಗಿ ಸೈನಿಕ ಕಾರ್ಯಾಚರಣೆ ನಡೆಸ್ತಾ ಇದ್ದಾನೆ ಅಂತ ಭಾವಿಸಿದ್ರು. ಹೀಗಾಗಿ ಚೆನ್ನಮ್ಮನನ್ನ ಬಯಲು ಹೊಂಗಲ್ನಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರ ಮಾಡಿದ್ರು. ಆದರೆ ಬ್ರಿಟಿಷರ ಒಂದು ತಪ್ಪು ಕಲ್ಪನೆನೇ ಇದಾಗಿತ್ತು. ಆದರೂ ಬ್ರಿಟಿಷರು ಬಿಡಲಿಲ್ಲ. ಸಂಗೊಳ್ಳಿ ರಾಯಣ್ಣನ ಮಟ್ಟ ಹಾಕಬೇಕು ಅಂತಂದ್ರೆ ಸಂಚುಗಳನ್ನು ಮಾಡೇ ಮಟ್ಟ ಹಾಕಬೇಕು ಅನ್ನೋದು ಗೊತ್ತಿತ್ತು ಅವರಿಗೆ. ಹಾಗಾಗಿ ಕಿತ್ತೂರು ಚೆನ್ನಮ್ಮಳನ್ನು ಹೇಗೆ ಸಂಚು ಮಾಡಿದ್ರೋ ಹೀಗೂ ಕೂಡ ವಿರೋಧಿಸಿದ್ದ ದೇಸಾಯಿಗಳನ್ನು ಪ್ರಚೋದಿಸಿ ಅಮಲ್ದಾರನಾಗಿದ್ದ ಕೃಷ್ಣರಾಯ ಎಂಬುವನನ್ನು ಹೆಂಗೆ ಸಂಚಿಗೆ ಕೈ ಜೋಡಿಸಿದ್ರೋ ಇದೇ ರೀತಿ ಸಂಚಿಗೆ ಬಲಿಯಾಗಿ ರಾಯಣ್ಣ ಕೂಡ ಇಂಗ್ಲಿಷ್ ಸೈನ್ಯವನ್ನು ಬಂಧಿಸಿಬಿಡ್ತು ಧಾರವಾಡದಲ್ಲಿ. ಮುಂದೆ ಆತನ ಸೈನಿಕರು ಕೂಡ ಶರಣಾಗತಿಯಾದರು. ಮುಂದೆ 1831 ನಂದಗಡದಲ್ಲಿ ಅವನನ್ನು ಗಲ್ಲಿಗೇರಿಸಲಾಯಿತು. ಇದು ಸಂಗೊಳ್ಳಿ ರಾಯಣ್ಣ ಅನ್ನುವ ಸ್ಟೋರಿ. ಬಟ್ ನೀವಿದನ್ನ ಚಲನಚಿತ್ರ ನೋಡಿ ಇನ್ನೂ ಅದ್ಭುತವಾಗಿ ಸಂಗೊಳ್ಳಿ ರಾಯಣ್ಣನ ವಿಚಾರವನ್ನು ತುಂಬಾಗಿ ನೀವು ತಿಳ್ಕೊಳ್ತೀರಾ. ಮುಂದೆ ಎಕ್ಸಾಮ್ ಪರ್ಪಸ್ಸಿಗೆ ನೀವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನೆಕ್ಸ್ಟ್ ಬಂದರೆ ನಮಗೆ ಅಮರಸುಳ್ಯ ಬಂಡಾಯ. ಇದು ಮೂಲತಃ ರೈತ ಬಂಡಾಯ. ಇದರ ಹಿನ್ನೆಲೆ ಕೂಡ 1835ರಿಂದ 37ರ ಮಧ್ಯ ಕರಾವಳಿ ಕೊಡಗು ಪ್ರಾಂತ್ಯಗಳಲ್ಲಿ ಕಂಡುಬಂದಂಥ ಒಂದು ಹೋರಾಟ. ಬ್ರಿಟಿಷರ ಕಂದಾಯ ನೀತಿಗಳ ವಿರುದ್ಧ ಮತ್ತು ಅವರ ಯೋಜನೆಗಳ ವಿರುದ್ಧ ನಡೆದಂಥ ಹೋರಾಟ. ಕೊಡಗಿನಲ್ಲಿ ಒಂದು ರಾಜವಂಶ ಆಳ್ವಿಕೆ ಮಾಡ್ತಾ ಇತ್ತು, ಅದು ಹಾಲೇರಿ ರಾಜವಂಶ. ಈ ಹಾಲೇರಿ ರಾಜವಂಶದಲ್ಲಿದ್ದವನೇ ಚಿಕ್ಕ ವೀರ ರಾಜೇಂದ್ರ. ಈತ ಬ್ರಿಟಿಷರು 1834ರಲ್ಲಿ ಇವನ ಆಡಳಿತವನ್ನು ಕೊನೆಗೊಳಿಸ್ಬಿಟ್ಟು, ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಇದ್ರು ಅವಾಗ. ಅವನ ಆಡಳಿತ ಅಂದರೆ ಯಾಕೆಂದರೆ ಕೊಡಗಿನಲ್ಲಿ ದಂಗೆಗಳಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ, ನಿನ್ನ ಕೈಲಿ ಈ ದಂಗೆಯನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕೊಡಗನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಇವನಿಗೆ ರಾಜ ಪದವಿಯಿಂದ ಪದಚ್ಯುತಿಗೊಳಿಸಿ ಬೆಂಗಳೂರಿನ ಮುಖಾಂತರ ವೆಲ್ಲೂರು, ವೆಲ್ಲೂರು ಟು ಕಾಶಿ, ಮುಂದೆ ಕಾಶಿಯಿಂದ ಇವನಿಗೆ ಲಂಡನ್ನಿಗೆ ಕೂಡ ಕಳಿಸ್ತಾರೆ. ವಿದೇಶದಲ್ಲಿ ಈ ರೀತಿ ಸೆಟ್ಲ್ ಆದ ಮೊದಲ ಭಾರತೀಯ ಅಂದರೆ ಇವನ ಹೆಸರೇ ಹೇಳ್ತೀವಿ ನಾವು ಮುಂದೆ. ಹೀಗೆ ಪದಚ್ಯುತಿಗೊಂಡು ಕೊಡಗಿನಲ್ಲಿ ರಾಜಕೀಯ ಅಸಮಾನತೆ ಉಂಟಾದಾಗ ಇದೇ ಕೊಡಗಿನ ರಾಜವಂಶದ ಪರವಾಗಿ ಇದ್ದಂಥ ಸ್ವಾಮಿ ಅಪರಾಂಪರ, ಕಲ್ಯಾಣ ಸ್ವಾಮಿ, ಪುಟ್ಟ ಬಸಪ್ಪನ ದಂಗೆಗಳು ಇಲ್ಲಿ ಸಶಸ್ತ್ರ ಬಂಡಾಯಕ್ಕೆ ಈ 3 ಜನ ತುಂಬಾನೇ ಪ್ರಯತ್ನ ಮಾಡಿದ್ರು. ಸ್ವಾಮಿ ಅಪರಾಂಪರ ತುಂಬ ಬಂಡಾಯವನ್ನೆದ್ದು ರೈತರನ್ನೆಲ್ಲ ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಆತ ದಂಗೆ ಮಾಡ್ದ. ಆದರೆ ಅವನನ್ನು ಕೂಡ ಬಂಧಿಸಿ ಬೆಂಗಳೂರಿಗೆ ರವಾನಿಸ್ತಾರೆ. ಮುಂದೆ ಕಲ್ಯಾಣ ಸ್ವಾಮಿ ದಂಗೆಯನ್ನು ಕಂಟಿನ್ಯೂ ಮಾಡ್ತಾನೆ, ಅವನನ್ನು ಕೂಡ ಬಂಧಿಸಿ ಮೈಸೂರಿನ ಸೆರೆಮನಿಯಲ್ಲಿ ಇಡ್ತಾರೆ. ಇವರಿಬ್ಬರ ನಂತರ ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿ ಕಂಡುಬರೋ ಹೆಸರೇ ಪುಟ್ಟ ಬಸಪ್ಪನ ದಂಗೆ. ಕೆಳಕೊಡಗಿನ ಜನರು ಕಲ್ಯಾಣ ಸ್ವಾಮಿಯ ನಿಧನ ನಂತರ ಈ ಬಂಡಾಯವನ್ನು ಮುಂದುವರ್ಸ್ಕೊಂಡು ಬರ್ತಾರೆ. ಕೊಡಗಿನಿಂದ ಹಿಡಿದು ಮಂಗಳೂರಿನವರೆಗೆ, ಅಂದರೆ ಕೆನರಾ ಪ್ರಾಂತ್ಯದ ಸುಳ್ಯ, ಬೆಳ್ತಾರೆ, ಪುತ್ತೂರು ಈ ಭಾಗಗಳಲ್ಲಿ ರೈತರನ್ನ ಒಟ್ಟುಗೂಡಿಸಿ ಮಾರ್ಚ್ ಪಾಸ್ಟ್ ಮಾಡಿ ಬ್ರಿಟಿಷರ ಆಡಳಿತದ ವಿರುದ್ಧ ಅನೇಕ ಪ್ರಚೋದನೆಗಳನ್ನು ಮಾಡ್ತಾನೆ. ಹಾಗಾಗಿ ಇದನ್ನು ಅಮರಸುಳ್ಯ ಕೇಂದ್ರದಲ್ಲಿ ಈ ತರಬೇತಿಗಳು ನಡೀತಾ ಇದ್ದಿದ್ದರಿಂದಾಗಿ ಇದನ್ನು ಅಮರಸುಳ್ಯ ಬಂಡಾಯ ಅಂತ ಕೂಡ ಕರಿತೀವಿ.
ಸುಳ್ಯದ ರೈತನೋರ್ವ ಕೊಡಗಿನ ಶನಿವಾರ ಸಂತೆಯ ಪುಟ್ಟಬಸಪ್ಪ ಎಂಬ ರೈತನನ್ನ ಕಲ್ಯಾಣ ಸ್ವಾಮಿಯನ್ನಾಗಿ ಆರಿಸಿದ್ದು, ಇವನು ತಮ್ಮನ್ನು ಸ್ವಾಮಿ ಅಪರಾಂಪರ ಅಂತ ಕರೆದುಕೊಂಡಿದ್ದು ಸ್ವಾರಸ್ಯಕರ ಮಾತ್ರವಲ್ಲದೆ ಬಂಡಾಯದ ಚರಿತ್ರೆಶೀಲತೆಯನ್ನು ಈತ ಪುಷ್ಟೀಕರಿಸ್ತಾನೆ. ಮುಂದೆ ಇವನ ಬಂಡಾಯದ ನಾಯಕತ್ವವನ್ನು ವಹಿಸ್ಕೊಂಡ್ಬಿಟ್ಟ, ಹೋರಾಟವನ್ನು ಮುಂದುವರಿಸಿದ. ಘಟ್ಟ ಪ್ರದೇಶಗಳೆಂದರೆ ಮಂಗಳೂರಿನ ಭಾಗಗಳಲ್ಲಿಂದ ಹಿಡಿದುಬಿಟ್ಟು ಪುಟ್ಟಬಸಪ್ಪ ಬಂಡುಕೋರನ ಸಂಘಟಿಸಿ ಜನರನ್ನ ಸಂತೈಸಿದ. ಇದೇ ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನ ರದ್ದು ಮಾಡಲಾಗುವುದು ಅಂತೇಳಿ ಬ್ರಿಟಿಷರು ಕೂಡ ಘೋಷಣೆ ಮಾಡಲಾಯಿತು. ಇವನು ಅದನ್ನು ನಮ್ಮ ಪ್ರಭಾವದಿಂದಲೇ ಇದನ್ನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ದ. ಅದಕ್ಕಿಂತ ಮುಂಚೆ ಇವನೇ ಆ ಭಾಗಗಳಲ್ಲಿ ಆ ಘೋಷಣೆ ಮಾಡಾಗಿತ್ತು. ಶ್ರೀಮಂತ ರೈತರು, ಪಾರುಪತ್ತೆಗಾರರು, ಭೂ ಹಿಡುವಳಿದಾರರಿಗೆ ಆಶ್ವಾಸನೆಗಳನ್ನು ನೀಡಲಾಯಿತು. ಆದರೂ ಕೂಡ ಬೆಳ್ತಾರೆಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಈ ಬಂಡಾಯದ ಪ್ರಥಮ ಹೆಜ್ಜೆ ಅಂತ ಕರಿತೀವಿ. ಸುಳ್ಯ ಮತ್ತು ಅದರ ಆಸುಪಾಸಿನಲ್ಲಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದಂಥ ಅಮಲ್ದಾರನೊಬ್ಬನನ್ನು ಹತ್ಯೆ ಮಾಡ್ತಾರೆ. ಇದರಿಂದ ಪುಟ್ಟಬಸಪ್ಪನ ಜನಪ್ರಿಯತೆ ಇನ್ನೂ ಹೆಚ್ಚಾಗತ್ತೆ. ಇದರಿಂದಾಗಿ ಬಂಡಾಯ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಯಿತು. ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸಿದರು. ಇದರ ಉದ್ದೇಶ ಮಂಗಳೂರನ್ನು ವಶಪಡಿಸಿಕೊಳ್ಳೋದರಿಂದ ಬ್ರಿಟಿಷರು ಮಂಗಳೂರನ್ನು ರಕ್ಷಿಸುವ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ಇದರಿಂದ ಪುತ್ತೂರಿನಿಂದ ಮಂಗಳೂರು ಕಡೆಗೆ ತೆರಳುತ್ತಾ ಇದ್ದಂತಹ ಅವರನ್ನ ಪಾಣೆ, ಮಂಗಳೂರು, ಬಂಟ್ವಾಳಗಳಲ್ಲಿ ಕಾರ್ಯಾಚರಣೆಗಳನ್ನು ನಡೆಸ್ತಾರೆ. ಈ ಕಾರ್ಯಾಚರಣೆಗಳಿಂದಾಗಿ ಅನೇಕ ಬಂಟ್ವಾಳದ ರೈಲು ಮತ್ತು ಜೈಲು ಮತ್ತು ಖಜಾನೆಗಳು ಕೂಡ ಲೂಟಿ ಆಗ್ತವೆ. ಇದನ್ನಂತೂ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದಂಥ ಬ್ರಿಟಿಷರು ಕಣ್ಣಾನೂರು, ತಲ್ಲಿಚೇರಿ, ಬಾಂಬೆ ಸೈನ್ಯವನ್ನು ಕೂಡ ಇದರ ಕಂಟ್ರೋಲಿಗಾಗಿ ಅಪೇಕ್ಷೆ ಮಾಡಿ ಕರೆಸ್ಕೊಳ್ತಾರೆ. ಒಬ್ಬ ಸಣ್ಣ ಪುಟ್ಟ ಬಸಪ್ಪನನ್ನು, ಅವನ ಸಂಗಡಿಗರನ್ನ ಹಿಡಿಯೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ರಿಟಿಷರು ಹರಸಾಹಸ ಮಾಡ್ತಾರೆ. ಮುಂದೆ ಆತನ ಸಂಗಡಿಗರು ಸುಳ್ಯಕ್ಕೆ ಪಲಾಯನ ಮಾಡ್ತಾರೆ. ಬ್ರಿಟಿಷ್ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರವನ್ನು ಪಡ್ಕೊಂಡು ಅವನು ಎಲ್ಲೆಲ್ಲಿ ಹೋಗ್ತಾನೆ ಬರ್ತಾನೆ ಅನ್ನೋದನ್ನೆಲ್ಲ ಮಾಹಿತಿ ತೆಗೆದುಕೊಂಡು ಆತನನ್ನು ಬಂಧಿಸಿ ಅವನ ಸಹಚರರನ್ನು ಹಿಡಿತಾರೆ. ಇದರಿಂದ ಮುಂದೆ ಸೆರೆ ಸಿಕ್ಕಂಥ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಕೆದಂಬಾಡಿ ರಾಮಯ್ಯಗೌಡ, ಗುಡ್ಡೆಮನೆ ಅಪ್ಪಯ್ಯಗೌಡ ಇವರೆಲ್ಲರನ್ನ ಬಂಧಿಸಿ ಅವತ್ತು ನೇಣುಗಂಬಕ್ಕೆ ಹಾಕಿದರು. ದಂಗೆ ವಿಫಲ ಆಯಿತು. ಆದರೂ ಸಮಕಾಲೀನ ಇತಿಹಾಸದಲ್ಲಿ ಈ ದಂಗೆ ಬ್ರಿಟಿಷರ ವಿರೋಧಗೊಳಿಸಿದ್ದು ತುಂಬಾ ಪ್ರಾಮುಖ್ಯ ಗಳಿಸ್ಕೊಂಡಿತ್ತು. ಈಗ ದಕ್ಷಿಣ ಕರ್ನಾಟಕದ್ದಾಯಿತು. ಉತ್ತರ ಕರ್ನಾಟಕಗಳಲ್ಲಿ ಮತ್ತೆ ಸುಮ್ಮನೆ ಇರಲಿಲ್ಲ. ಅಲ್ಲೂ ಕೂಡ ಸುರಪುರ ಮತ್ತು ಕೊಪ್ಪಳ ಬಂಡಾಯ ಇತಿಹಾಸದಲ್ಲಿ ಅಗ್ರಗಣ್ಯ ಪಾತ್ರ ವಹಿಸಿಕೊಳ್ತವೆ. ಸುರಪುರ ಈಗಿನ ನಮ್ಮ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಒಂದು 50 ಕಿಲೋಮೀಟರ್ ದೂರ ಇರ್ಬೋದು. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಕಾಲದಿಂದಲೂ ಕೂಡ ಈ ಸುರಪುರ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಉಳ್ಕೊಂಡಿತ್ತು. ಕಾಲಾನಂತರ ಈ ಪ್ರದೇಶಗಳ ಮೇಲಿನ ಹತೋಟಿ ಕಡಿಮೆ ಆಗಿದ್ದರಿಂದ ಕೇವಲ ಸೀಮಿತವಾದಂಥ ಭೌಗೋಳಿಕ ಪ್ರದೇಶದ ಅಸ್ತಿತ್ವಕ್ಕೆ ಬಂದು ರಾಜಕೀಯ ಸ್ವಾಮ್ಯವನ್ನು ಇದು ಪಡ್ಕೊಳ್ತು. ಆದರೆ ಇಲ್ಲಿ ವೆಂಕಟಪ್ಪ ನಾಯಕ ಒಬ್ಬ ಪ್ರಬಲ ನಾಯಕನಾಗಿ ಕಾಣಿಸ್ಕೊಳ್ತಾನೆ. ಸುರಪುರದ ಬ್ರಿಟಿಷ್ ವಿರೋಧಿ ಬಂಡಾಯದ ಕಿಚ್ಚನ್ನು ಹೆಚ್ಚಿಸ್ತವನೇ ಇವನು. ಅಲ್ಲಿ ನಮಗೆ ಸ್ಟ್ರಾಂಗ್ ಆಗಿ ಕಾಣುವಂಥ ಒಬ್ಬ ವ್ಯಕ್ತಿನೇ ವೆಂಕಟಪ್ಪ ನಾಯಕ. ತನ್ನ ತಂದೆ ಕೃಷ್ಣಪ್ಪ ನಾಯಕನ ಮರಣಾನಂತರ ಅಧಿಕಾರಕ್ಕೆ ಬರ್ತಾನೆ. 1834ರಲ್ಲಿ ಈತ ಅಪ್ರಾಪ್ತ ವಯಸ್ಸಿಗೆ ಅಧಿಕಾರಕ್ಕೆ ಬಂದಿದ್ದರಿಂದಾಗಿ ಕೃಷ್ಣ ನಾಯಕನ ಸಹೋದರನಾಗಿದ್ದಂಥ ಪೆದ್ದ ನಾಯಕ ಎಂಬುವನು ತಗಾದೆ ಮಾಡ್ತಾನೆ. ಇದರಿಂದ ಸುರಪುರದ ಆಂತರಿಕ ವಲಯದಲ್ಲಿ ರಾಜಕೀಯ ಒಂದು ಕಿತ್ತಾಟ ಶುರುವಾಗಿತ್ತು. ಇದನ್ನು ಬ್ರಿಟಿಷರು ಅದರ ಸಂಬಂಧ ಹೆಚ್ಚು ಆಸಕ್ತಿ ವಹಿಸಿಕೊಂಡು 1842ರವರೆಗೂ ಕೂಡ ಬ್ರಿಟಿಷರು ಒಬ್ಬ ಏಜೆಂಟನ್ನು ನೇಮಿಸ್ತಾರೆ, ಮೆಡೋಸ್ ಟೇಲರ್ ಅಂತ. ಈ ಮೆಡೋಸ್ ಟೇಲರ್ ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿನೇ. ಯಾಕೆ ಅಂತಂದರೆ ಸಂಸ್ಥಾನದ ಸಂಪೂರ್ಣ ಡೆವಲಪ್ಮೆಂಟಿಗೆ ಇವನು ತುಂಬಾ ಶ್ರಮ ಹಾಕ್ತಾನೆ. ತುಂಬ ಸುಧಾರಣವಾದಿ ಚಟುವಟಿಕೆಗಳನ್ನು ತರ್ತಾನೆ. ಸುರಪುರ ಸಂಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾನೆ. ಪೆದ್ದ ನಾಯಕನ ಸಂಸ್ಥಾನದ ದಿವಾನನ್ನಾಗಿ ನೇಮಿಸ್ತಾನೆ. ಸಂಸ್ಥಾನದಾದ್ಯಂತ ಭೂ ಸಮೀಕ್ಷೆ ಮಾಡ್ತಾನೆ. ಕಂದಾಯವನ್ನು ಕರೆಕ್ಟಾಗಿ ನಿಗದಿ ಮಾಡ್ತಾನೆ. ಈ ಎಲ್ಲ ಸೂಚನೆಗಳನ್ನು ಜಾರಿಗೆ ತಂದಿದ್ದರಿಂದಾಗಿ ಜೊತೆಗೆ ವೆಂಕಟಪ್ಪ ನಾಯಕನಿಗೆ ಬಾಲ್ಯದಿಂದ ಯೌವನಕ್ಕೆ ಬರೋವರೆಗೂ ಕೂಡ ಸೂಕ್ತವಾದ ಎಜುಕೇಷನ್ಸ್ ಕೂಡ ಕೊಟ್ಟಿಸ್ದ. ಇದೆಲ್ಲ ಕೂಡ ಮಾಡಿದ್ದು
ಮೆಡೋಸ್ ಟೇಲರ್ಗೆ ಸಲ್ಲತ್ತೆ. ಈಗ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದ ತಕ್ಷಣ ಸುರಪುರದಲ್ಲಿ ಒಂದು ದಂಗೆ ಆಯಿತು. ಕಾರಣ ಏನು? ಸುರಪುರದ ವೆಂಕಟಪ್ಪ ನಾಯಕ 1857ರಲ್ಲಿ ಏನು ಉತ್ತರ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇತ್ತು ಅಂತ ಕಾನ್ಪುರದ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಬ್ರಿಟಿಷರ ಕಿವಿ ತಲುಪಿತ್ತು. ಉತ್ತರ ಭಾರತದಲ್ಲೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಈ ದಂಗೆ ಏನಾದರೂ ದಕ್ಷಿಣ ಭಾರತಕ್ಕೆ ಕಾಲಿಟ್ಬಿಟ್ರೆ ನಮ್ಮ ಅಸ್ತಿತ್ವ ಇಲ್ದಂಗಾಗತ್ತೆ ಅಂತೇಳಿ ಬ್ರಿಟಿಷರು ಪ್ರಯತ್ನಗಳನ್ನು ಶುರು ಮಾಡಿದ್ರು. ಹೀಗೆ ರಾಜ ಅವಧಿಯಲ್ಲಿ ಆಡಳಿತದ ಬಗ್ಗೆ ವರದಿ ನೀಡಲಿಕ್ಕಾಗಿ ಬ್ರಿಟಿಷ್ ಸರ್ಕಾರ ಕ್ಯಾಂಬೆಲ್ ಅನ್ನೋ ಒಬ್ಬ ಅಧಿಕಾರಿಯನ್ನು ಕೂಡ ನೇಮಿಸಿತು. ಆತ ರಾಜನು ಆಡಳಿತದ ದುರ್ವ್ಯವಹಾರಗಳಲ್ಲಿ ಇದ್ದಾನೆ, ಬ್ರಿಟಿಷರ ವಿರುದ್ಧವಾಗಿದ್ದಾನೆ ಅನ್ನೋದನ್ನ ಹೈದರಾಬಾದ್ ರೆಸಿಡೆಂಟ್ಗೆ ಈತ ಸಲ್ಲಿಸಿದ. ಈಗ ಬ್ರಿಟಿಷರ ಈ ಒಂದು ಸೂಚನೆ ವೆಂಕಟಪ್ಪ ನಾಯಕನ ಸಾಮರ್ಥ್ಯವನ್ನು ಪ್ರಶ್ನಿಸಿಬಿಟ್ಟು ಈಗ ವೆಂಕಟಪ್ಪ ನಾಯಕನನ್ನ ಬಂಧಿಸಬೇಕು, ಅವನನ್ನ ಮಟ್ಟ ಹಾಕಬೇಕು ಅಂತ ಪ್ರಯತ್ನ ಮಾಡಿದ್ರು. ಹೋರಾಟದಲ್ಲಿ ವೆಂಕಟಪ್ಪ ನಾಯಕ ಹತ ಆಗ್ತಾನೆ. ಆದರೂ ಕೂಡ 1857ರ ಕ್ರಾಂತಿಯ ಕರ್ನಾಟಕದ ನಾಯಕ ಅಂತ ಹೇಳಿ ಇತಿಹಾಸಕಾರವನ್ನು ವರ್ಣಿಸ್ತಾರೆ. 1858ರವರೆಗೂ ಕೂಡ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸಿ ಯುದ್ಧವನ್ನು ಮುಂದುವರಿಸಿ ತನ್ನ ಸುರಪುರ ಕೋಟೆಯನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡಿತ್ತು. ಅದಾದಮೇಲೆ ಶುರುವಾಗಿದೆ ಕೊಪ್ಪಳದಲ್ಲಿ ದಂಗೆ. ಕೊಪ್ಪಳದಲ್ಲಿ ವೀರಪ್ಪ ಬಹುದೊಡ್ಡ ಜಮೀನ್ದಾರ್. ಬ್ರಿಟಿಷ್ ವಿರೋಧಿ ಚಳುವಳಿ, ಸಶಸ್ತ್ರ ಬಂಡಾಯಗಳು ಮತ್ತು ದಂಗೆಗಳಿಂದಾಗಿನೇ ಕೊಪ್ಪಳದಲ್ಲಿ ಕೂಡ ದಂಗೆ ಆಗಿತ್ತು. ಕೊಪ್ಪಳದ ಒಂದು ಸನಿಯದ ಭೂಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಡಳಿತದ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಆ ನಿಜಾಮನ ದೌರ್ಜನ್ಯಗಳನ್ನು ವಿರೋಧಿಸಿನೇ ಕೊಪ್ಪಳದ ವೀರಪ್ಪ ಎಲ್ಲ ಜಮೀನ್ದಾರಗಳನ್ನು ಒಟ್ಟುಗೂಡಿಸ್ಕೊಂಡ್ಬಿಟ್ಟು ದಂಗೆ ಎದ್ದಿದ್ದ. ಈ ದಂಗೆಯನ್ನು ಸಹಿಸದೆ ವೀರಪ್ಪನ ವಿರುದ್ಧ ಇಲ್ಲೂ ಕೂಡ ಬ್ರಿಟಿಷರು ತಮ್ಮ ಸಂಚು ಮಾಡ್ತಾರೆ. ವೀರಪ್ಪ ಮೂಲತಃ ಜಮೀನ್ದಾರ್, ಕೊಪ್ಪಳ ಮತ್ತು ಸನಿಯದ ಕೋಟೆಗಳನ್ನು ತಾನೇ ವಶಪಡಿಸ್ಕೊಂಡಿದ್ದ. ವೀರಪ್ಪನ ಈ ಒಂದು ಉದ್ದೇಶವನ್ನು ಅರಿತಂತ ಅನೇಕ ರೈತರು ಕೂಡ ಇವನಿಗೆ ಸಪೋರ್ಟ್ ಮಾಡಿದ್ರು. ಇಷ್ಟೊಂದು ಜನಪ್ರತಿನಿಧಿಗಳ ಸಪೋರ್ಟನ್ನು ಪಡ್ಕೊಂಡಂಥ ವೀರಪ್ಪ ಹೋರಾಟಕ್ಕೆ ಮುಂದಾದ. ಆದರೆ ಬ್ರಿಟಿಷರು ನಿಜಾಮನೊಂದಿಗೆ ಸಂಪರ್ಕವನ್ನು ಸಾಧಿಸಿ ಬ್ರಿಟಿಷರ ಒಂದು ತಂತ್ರದಲ್ಲಿ ವೀರಪ್ಪನ ನೇತೃತ್ವದಲ್ಲಿ ಈ ಬಂಡಾಯವನ್ನು ಏನು ಮಾಡಿದ್ದ ಆ ಒಂದು ಸೈನ್ಯದ ನಿಯೋಜನೆ ಕೆಲಸವನ್ನು ಕಡಿಮೆ ಮಾಡಿದ್ರು. ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಬಲ ಸಿಗಬಾರ್ದು ಅಂಥೇಳಿ ಕಡಿಮೆ ಸೈನಿಕರ ಬೆಂಬಲ ಹೊಂದಿದ್ದಂಥ ವೀರಪ್ಪನನ್ನು ಸತತವಾಗಿ ಹೋರಾಟದಲ್ಲಿ ತೊಡಗೋ ಹಂಗೆ ಮಾಡಿಬಿಟ್ಟು ಬ್ರಿಟಿಷರು ಅವನನ್ನು ಕೊಂದು ಹಾಕಿದ್ರು. ತರುವಾಯ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ಕೂಡ ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ. ಹೀಗೆ ದಂಗೆ ಒಂದು ಸ್ವಲ್ಪ ಅಲ್ಪಾವಧಿಯಲ್ಲಿ ನಡೆದೋಗಿದ್ರು ಕೂಡ ಕರ್ನಾಟಕದ ಇತಿಹಾಸದ ಪೇಜ್ಗಳಲ್ಲಿ ಒಬ್ಬ ಸಮರ್ಥ ಸಶಸ್ತ್ರ ಹೋರಾಟಗಾರ ಅಂತೇಳಿ ಕೂಡ ಅವನನ್ನು ವರ್ಣಿಸುತ್ತೆ. ಮತ್ತೊಬ್ಬ ಸ್ಟ್ರಾಂಗೆಸ್ಟ್ ದಂಗೆ ಅಂದರೆ ಹಲಗಲಿಯ ಬೇಡರ ದಂಗೆ. ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಾಲೂಕಿನಲ್ಲಿ ಬರುವಂಥ ಹಲಗಲಿ ಒಂದು ಚಿಕ್ಕ ಗ್ರಾಮ, ಮುಧೋಳ್ ಸಂಸ್ಥಾನಕ್ಕೆ ಒಳಪಟ್ಟಿತ್ತು. 1857ರ ಸಂದರ್ಭ ಇದು. ಆ ಕಡೆ ಬ್ರಿಟಿಷ್ ಸರ್ಕಾರ ಒಂದು ಕಾನೂನು ಜಾರಿಗೆ ಬಂತು, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಅಂತ. ನೀವು ಯಾರೂ ಕೂಡ ಸರ್ಕಾರದ ಅನುಮತಿ ಪಡೆಯದೆ ನೀವೇನು ಮಾಡೋಂಗಿಲ್ಲ, ಶಸ್ತ್ರಾಸ್ತ್ರಗಳನ್ನು ಬಳಸೋ ಆಗಿಲ್ಲ, ತಮ್ಮ ಹತ್ರ ಇಟ್ಕೊಳ್ಳೋಂಗೂ ಇಲ್ಲ ಅಂತ. ಆದರೆ ಮೂಲತಃ ಇವರು ಬೇಡ ಜನಾಂಗ, ಇವರು ತಮ್ಮದೇ ಆಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರು. ಈಗ ಹಲಗಲಿಯ ಬೇಡರು ಸ್ಥಳಾಂತರಗಳಿಂದ ಬೇಟೆಯಾಡೋದೇ ಆಗಿದ್ದರಿಂದಾಗಿ ಇವರು ತಮ್ಮ ಪರಂಪರಾನುಗತವಾದಂಥ ಹಕ್ಕನ್ನು ಬ್ರಿಟಿಷರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಆಯುಧಗಳನ್ನೆಲ್ಲ ಇವರಿಗೆ ಯಾಕೆ ನಾವು ಒಪ್ಪಿಸ್ಬೇಕು ಅಂತೇಳಿ ಈ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯ ವಿರುದ್ಧ ಅವರು ದಂಗೆಯನ್ನು ಸೆಟ್ ಮಾಡಿದ್ರು. ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಮಂಟೂರು, ಬೋದಾನಿ, ಆಲಂಗುಡಿ ಬೇಡರು ಎಲ್ಲರೂ ಒಟ್ಟುಗೂಡಿಬಿಟ್ಟು ಹಲಗಲಿಯ ಬೇಡರೊಂದಿಗೆ ಸೇರ್ಕೊಂಡ್ಬಿಟ್ಟು ನವೆಂಬರ್ ತಿಂಗಳಲ್ಲಿ ಈ ದಂಗೆ ಭಾಳ ದೊಡ್ಡ ಮಟ್ಟಕ್ಕೆ ಬಂತು. ಹಲಗಲಿ ಗ್ರಾಮವನ್ನು ಬ್ರಿಟಿಷರ ಸೇನೆ ಬಂದು ತಲುಪ್ತು. ಬಂಡಾಯವೆದ್ದಂಥ ಅನೇಕ ಬೇಡ ಜನಾಂಗದ ಹೋರಾಟಗಾರರನ್ನೆಲ್ಲ ಮಟ್ಟ ಹಾಕಿದ್ರು. ದಮನಕಾರಿಯಲ್ಲಿ ಇಂಗ್ಲೀಷರು ಕೈಗೊಂಡ್ಬಿಟ್ಟು ಒಂದು ರಕ್ತ ಚರಿತ್ರೆಯನ್ನೇ ಮಾಡಿಬಿಟ್ರು ಈ ಭಾಗದಲ್ಲಿ. ಹಾಗಾಗಿ ಬಂಡಾಯಗಾರರನ್ನ ಗಲ್ಲಿಗೇರಿಸೋದ್ರ ಮುಖಾಂತರ ಈ ದಂಗೆ ಕೊನೆಗೊಳ್ತು. ಸ್ನೇಹಿತರೆ, ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಇತಿಹಾಸವನ್ನು ನೀವು ಈ ಪಾಠದಲ್ಲಿ ತಿಳ್ಕೊಂಡಿದ್ದೀರಿ.
ಮುಂದಿನ ದಿನಗಳಲ್ಲಿ ಇನ್ನೂ ವಿಸ್ತೃತವಾದ ಅಧ್ಯಯನ ನಿಮ್ಗೆ ಇದರಲ್ಲಿ ಸಿಗತ್ತೆ ಅಂತ ಹೇಳ್ತಾ ಈ ಒಂದು 4ನೇ ಅಧ್ಯಾಯಕ್ಕೆ ನಾನಿವತ್ತು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.